ನಮಸ್ಕಾರ. ಈ ಪರಿಸರ ಕಾನೂನಿನ ವಿಷಯದಲ್ಲಿ ನಮ್ಮ ಘಟಕ 1ರ ಇನ್ನೊಂದು ಆ, ವಿಷಯ ರಾಷ್ಟ್ರೀಯ ಪರಿಸರ ನೀತಿ ಅಂತಕ್ಕಂಥದ್ದು, ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಪಾಲಿಸಿ ಅಂತ ಹೇಳ್ತೀವಿ, ಅಥವಾ NEP 2006 ಅಂತ ಹೇಳ್ತೀವಿ. ಈ NEP 2006 ವಿಷಯದಲ್ಲಿ ಇವತ್ತು ನಾವು ಈ ಒಂದು ಚರ್ಚೆಯನ್ನು ಪ್ರಾರಂಭಿಸ್ತೀವಿ. ಒಂದು ಅಥವಾ ಎರಡು ವಿಡಿಯೋದಲ್ಲಿ ನಾವು ಈ ಚರ್ಚೆಗಳನ್ನು ಮುಗಿಸ್ಬೋದು ಅಂತಕ್ಕಂಥದ್ದನ್ನು ನಿಮಗೆ ಹೇಳ್ತಾ, ಇವತ್ತು ಈ ಒಂದು ವಿಡಿಯೋನಲ್ಲಿ ರಾಷ್ಟ್ರೀಯ ಪರಿಸರ ನೀತಿ ಅಂತಕ್ಕಂಥದ್ದನ್ನು ನಾವು ಇವತ್ತು ನೋಡೋಣ. ಈ ಪರಿಸರ ನೀತಿಯನ್ನು ನಾವು ನೋಡುವುದೇ ಆದರೆ, ಈ ಪರಿಸರ ನೀತಿಯನ್ನು 3 ಆಯಾಮಗಳಲ್ಲಿ ನಾವು ನೋಡ್ತೇವೆ. 3 ಆಯಾಮಗಳಲ್ಲಿ ಈ ಒಂದು ಪರಿಸರ ನೀತಿಯನ್ನು ನಾವು ಅಭ್ಯಾಸ ಮಾಡೋಣ. ಅಂದರೆ ಈ ಮೊದಲು ಪರಿಸರ ನೀತಿ ಯಾಕೆ ಬೇಕು ಅಂತಕ್ಕಂಥ ಪ್ರಶ್ನೆ ಬರ್ತದೆ. ನಾವು ನಮ್ಮ ದೇಶದ ಅಥವಾ ವಿಶ್ವದ ಹಿನ್ನೆಲೆಯನ್ನು ಗಮನಿಸಿದಾಗ, ಈ ಒಂದು ಹಿಂದಿನ ಘಟನೆಗಳನ್ನು ಗಮನಿಸಿದಾಗ, ಘಟನೆಗಳು ಹೇಳುವುದಾದರೆ ನಾವು ಭೋಪಾಲ್ ಗ್ಯಾಸ್ ಲೀಕ್ ಟ್ರೆಜಿಡಿ ಅಂತ ಹೇಳ್ಬೋದು. ನಂತರ ನಡೆದಂತಹ ದೆಹಲಿಯಲ್ಲಿ ವೋಲಿಯಂ ಗ್ಯಾಸ್ ಲೀಕ್ ಟ್ರೆಜಿಡಿ ಅಂತ ಹೇಳ್ಬೋದು. ಅಥವಾ ಈ ನಮ್ಮ ಸುಪ್ರಸಿದ್ಧ ಆಗ್ರಾದ ತಾಜ್ ಮೆಹಲು, ಅದು ಬೆಳ್ಳಗೆ ಇರುವಂತಹ ತಾಜ್ ಮೆಹಲ್ ಹಳದಿ ಆದಂತಹ ಪ್ರಕರಣ ಇರ್ಬೋದು. ಅಥವಾ ಚೆರ್ನೋಬಿಲ್ನ ನ್ಯೂಕ್ಲಿಯರ್ ಪರಮಾಣು ದುರಂತ ಇರ್ಬೋದು. ಹೀಗೆ ಅನೇಕ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಅದೆಲ್ಲವನ್ನು ಹೊರತುಪಡಿಸಿ ಇವತ್ತಿನ ದಿನ ನೋಡುವುದಾದರೆ, ಡೆಲ್ಲಿಯಲ್ಲಿ ಇರತಕ್ಕಂತಹ ವಾಯು ಮಾಲಿನ್ಯ ಇದೆಯಲ್ವಾ, ಏರ್ ಕ್ವಾಲಿಟಿ ಇಂಡೆಕ್ಸ್, ವರ್ಷದ 2-3 ತಿಂಗಳಲ್ಲಿ ಅದು ಎಂತಹ ಕೆಟ್ಟ ಪರಿಸ್ಥಿತಿಗೆ ಹೋಗಿರ್ತದೆ ಅಂತಂದರೆ, ನಾವು ಮಕ್ಕಳನ್ನು ಶಾಲೆಗೆ ಕಳಿಸುವುದನ್ನು ನಿಲ್ಲಿಸುವಂತಹ ಒಂದು ಸಂದರ್ಭಗಳನ್ನು ನಾವು ಪ್ರತಿ ವರ್ಷ ಕಾಣ್ತೀವಿ. ಹೀಗಿರುವಾಗ ನಾವು ನಮ್ಮ ಪರಿಸರದ ಒಂದು ನೀತಿಯನ್ನು ಮಾಡಿಕೊಂಡು, ಆ ನೀತಿಯಲ್ಲಿ ನಾವು ಕೆಲವು ಉದ್ದೇಶಗಳನ್ನ ಇಟ್ಕೊಂಡು, ಮತ್ತು ಯಾವ ತತ್ವಗಳನ್ನು ಇಟ್ಕೊಂಡು, ಮತ್ತು ಅವುಗಳನ್ನು ಸಾಧಿಸುವಂತಹ ಒಂದು ಗುರಿಯನ್ನು ಇಟ್ಕೊಂಡು ನಾವು ಈ ನೀತಿಯನ್ನು, ಯಾವುದು ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಪಾಲಿಸಿ 2006 ಅಥವಾ ರಾಷ್ಟ್ರೀಯ ಪರಿಸರ ನೀತಿ 2006 ನಾವು ರೂಪಿಸಿಕೊಂಡಿದ್ದೇವೆ. ಆ 2006ರ ನೀತಿಗಳು ಏನು ಅನ್ನೋದನ್ನು ನಾವು ನೋಡುವುದಾದರೆ, ಆ ನೀತಿಗಳನ್ನು ನಾವು 3 ಆಯಾಮದಲ್ಲಿ ನೋಡ್ತೀವಿ, A, B, C. ಮೊದಲು ಉದ್ದೇಶಗಳನ್ನು ನೋಡ್ತೀವಿ. ವಿ ಆರ್ ಗೋಯಿಂಗ್ ಟು ಲುಕ್ ಎಟ್ ದಿ ಪರ್ಪಸಸ್, ಆಬ್ಜೆಕ್ಟಿವ್ಸ್. ಏನು ಈ ಪರಿಸರ ನೀತಿಯ ಉದ್ದೇಶ ಏನು ಅಂತಕ್ಕಂಥದ್ದನ್ನು ನಾವು ಅದರಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಈ ಪರಿಸರ ನೀತಿಯ ಉದ್ದೇಶಗಳು ನೀವು ಈ ಎನ್ವಿರಾನ್ಮೆಂಟಲ್ ವಿಷಯದಲ್ಲಿ ಏನು ಎನ್ವಿರಾನ್ಮೆಂಟಲ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂತಕ್ಕಂಥ ಮಿನಿಸ್ಟ್ರಿಯ ವೆಬ್ಸೈಟಲ್ಲಿ ಹೋದರೆ ನಿಮಗೆ ಇದರ ವಿವರವಾದ ನೀತಿಯೇ ಒರಿಜಿನಲಲ್ಲಿ ನಿಮಗೆ ಸಿಗುತ್ತೆ. ಅದನ್ನು ಕೂಡ ನೀವು ಒಂದ್ಸಲ ಗಮನಿಸ್ಬೋದು. ಆಮೇಲೆ 2ನೇ ಆಯಾಮವಾಗಿ ನಾವು ಇದರಲ್ಲಿ ಏನು ನೋಡ್ತೀವಿ ಅಂತಂದರೆ, ಯಾವ ತತ್ವಗಳನ್ನು ನಾವು ಈ ಒಂದು ಪರಿಸರ ನೀತಿಯಲ್ಲಿ ಅನುಸರಿಸ್ತೀವಿ ಅಂತಕ್ಕಂಥದ್ದನ್ನು ನೋಡ್ತೀವಿ. ಮತ್ತು 3ನೆಯ ಒಂದು ಭಾಗದಲ್ಲಿ ನಾವೇನು ನೋಡ್ತೀವಿ ಅಂತಂದರೆ, ಯಾವ ರೀತಿ ಇದನ್ನು ಗುರಿ ಸಾಧಿಸ್ಬೋದು ಅಂತಕ್ಕಂಥದ್ದನ್ನು ನೋಡ್ತೀವಿ. ಉದ್ದೇಶಗಳನ್ನ ನಾವು ನೋಟಿಫೈ ಮಾಡಿದ್ದೀವಿ, ತತ್ವಗಳನ್ನು ನಾವು ನೋಟಿಫೈ ಮಾಡಿದ್ವಿ, ಮತ್ತು ಈ ಒಂದು ನೀತಿಯ ಉದ್ದೇಶಗಳನ್ನು ನಾವು ಯಾವ ರೀತಿಯಲ್ಲಿ ಏನು ಯಶಸ್ವಿಯಾಗಿ ಜಾರಿಗೊಳಿಸ್ಬೋದು ಅಂತಕ್ಕಂಥದ್ದನ್ನು ಕೂಡ ನಾವು ಇದರಲ್ಲಿ ನಮಿಸಿದ್ದೀವಿ. ಈ 3 ಹೆಡ್ಡಿಂಗ್ನಲ್ಲಿ ನಾವು ಈ ಒಂದು ಪರಿಸರ ನೀತಿಯ ಅಭ್ಯಾಸವನ್ನು ಮಾಡೋಣ ಅಂತ ಹೇಳ್ತಾ, ಇದರ ಮೊದಲ ಒಂದು ಏನು ನೀತಿ ಇದೆ, ಆಬ್ಜೆಕ್ಟಿವ್ಸ್, ಅದರ ಬಗ್ಗೆ ಇವತ್ತು ನಾವು ಫೋಕಸ್ ಮಾಡೋಣ. Objectives of NEP 2006.
The principles adopted to achieve this policy. The principles adopted to achieve this policy we are going to see, and also we are going to see the strategies. We are going to see the strategies. ಇಲ್ಲಿ ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಪಾಲಿಸಿ 2006 ರಾಷ್ಟ್ರೀಯ ಪರಿಸರ ನೀತಿಯ ಉದ್ದೇಶಗಳು. ದ ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಪಾಲಿಸಿ 2006 ವಾಸ್ ಇಂಟ್ರಡ್ಯೂಸ್ಡ್. ನೋಡಿ, ಇದನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದಂಥವ್ರು ಯಾರು? ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಮೊದಲು ನಮ್ಮ ಮಿನಿಸ್ಟ್ರಿ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಅಂತಿತ್ತು. ತದನಂತರದಲ್ಲಿ ನಾವು ಮಿನಿಸ್ಟ್ರಿ ಹೆಸರನ್ನು ಚೇಂಜ್ ಮಾಡಿದ್ದೀವಿ. MOEFCC ಅಂತ ಹೇಳ್ತೀವಿ. ಈಗ ಕ್ಲೈಮೇಟ್ ಚೇಂಜನ್ನು ಆ್ಯಡ್ ಮಾಡಿದ್ದೀವಿ. ದಿಸ್ ಈಸ್ ಸಬ್ಸೆಕ್ವೆಂಟ್ಲಿ ಆ್ಯಡೆಡ್ ಮಿನಿಸ್ಟ್ರಿನಲ್ಲಿ. ಟು ಪ್ರೊವೈಡ್ ಎ ಫ್ರೇಮ್ ವರ್ಕ್ for environmental conservation while ensuring economic development. Below are the salient features of the policy. ನೋಡಿ, ಭಾರತದ ರಾಷ್ಟ್ರೀಯ ಪರಿಸರ ನೀತಿಯನ್ನು ಪರಿಸರ, ಅರಣ್ಯ ಮತ್ತು ಹವಾಮಾನ ಪರಿವರ್ತನೆ ಸಚಿವಾಲಯ ಪರಿಚಯಿಸಿತು. ಈ ನೀತಿಯ ಆರ್ಥಿಕ ಅಭಿವೃದ್ಧಿಯ ಜೊತೆಗೆ ಪರಿಸರ ಸಂರಕ್ಷಣೆಗೆ ಒಂದು ಸಮಗ್ರ ಚೌಕಟ್ಟನ್ನು ಒದಗಿಸುತ್ತದೆ. ಇಟ್ ಗಿವ್ಸ್ ಎ ಫ್ರೇಮ್ವರ್ಕ್, ಒಂದು ಚೌಕಟ್ಟನ್ನು ಒದಗಿಸ್ತದೆ ಅಂತಹ ಪೀಠಿಂಗೆಯನ್ನು ನಾವು ಹೇಳ್ತಾ, ಅಂದರೆ ನಾವು 2006ರ ಈ ನೀತಿ ಇದೆಯಲ್ಲ, ಈ ನೀತಿಯನ್ನು ಪ್ರಕಟಿಸಿದವರು ಈ ಮಂತ್ರಾಲಯ. ಎಂಥ ಮಂತ್ರಾಲಯ? ಪರಿಸರ, ಅರಣ್ಯ ಮತ್ತು ಹವಾಮಾನ ಪರಿವರ್ತನೆಯ ಮಂತ್ರಾಲಯ ಈ ಒಂದು ನೀತಿಯನ್ನು ಪ್ರಕಟಿಸಿದೆ ಅಂತಕ್ಕಂತಹ ಒಂದು ವಿಷಯವನ್ನು ನಾವಿಲ್ಲಿ ಗಮನಿಸಬೇಕು. ಇಲ್ಲಿ ಈ 3 ಆಬ್ಜೆಕ್ಟಿವ್ಸ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದರಲ್ಲಿ ಮೊದಲನೇ ಆಬ್ಜೆಕ್ಟಿವ್ನ ನೋಡೋಣ. ಮೊದಲ ಉದ್ದೇಶ, ಆಬ್ಜೆಕ್ಟಿವ್ಸ್ ಆಫ್ NEP, ರಾಷ್ಟ್ರೀಯ ಪರಿಸರ ನೀತಿಯ ಉದ್ದೇಶಗಳು. ವಿ ಆರ್ ಗೋಯಿಂಗ್ ಟು ಲುಕ್ ಎಟ್ ದ ಆಬ್ಜೆಕ್ಟಿವ್ಸ್, ಉದ್ದೇಶಗಳನ್ನು ನೋಡ್ತೀವಿ ನಾವು. ರಾಷ್ಟ್ರೀಯ ಪರಿಸರ ನೀತಿಯ ಉದ್ದೇಶಗಳನ್ನು ನಾವು ಇಲ್ಲಿ ಇವಾಗ ಒಂದೊಂದಾಗಿ ನೋಡ್ತೀವಿ. ದಿ ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಪಾಲಿಸಿ ಏಮ್ಸ್ ಟು ಪ್ರಮೋಟ್ ಸಸ್ಟೈನೇಬಲ್ ಡೆವಲಪ್ಮೆಂಟ್. ದಿಸ್ ಇಸ್ ಅವರ್ ಪ್ರೈಮರಿ ಆಬ್ಜೆಕ್ಟಿವ್ಸ್. ನಮ್ದು ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಅತಿ ಮುಖ್ಯವಾದಂತಹ ಉದ್ದೇಶ ಏನಿರುತ್ತೆ ಅಂತಂದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಇರುತ್ತೆ. ನಾವು ಹಿಂದೆ ಇದಕ್ಕೆ ಸಂಬಂಧಪಟ್ಟಂತಹ ಅಂತಾರಾಷ್ಟ್ರೀಯ ಅನೇಕ ಸಮ್ಮೇಳನಗಳನ್ನ ನಾವು ಅಟೆಂಡ್ ಮಾಡಿದ್ದೀವಿ. ಅದು ಸ್ಟಾಕ್ಹೋಮ್ ಡಿಕ್ಲರೇಷನ್ ಇರ್ಬೋದು, ರಿಯೋ ಡಿಕ್ಲರೇಷನ್ ಇರ್ಬೋದು, ಕ್ಯೋಟೋ ಪ್ರೋಟೋಕಾಲ್ ಇರ್ಬೋದು. ಅವುಗಳನ್ನು ಕೂಡ ನಾವು ಮುಂದಿನ ಯೂನಿಟ್ನಲ್ಲಿ ನೋಡ್ತೀವಿ. ಅವುಗಳ ಹಿನ್ನೆಲೆಯಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಈ ಒಂದು ಪ್ರಮುಖವಾದ ತತ್ವವನ್ನು ಇಟ್ಕೊಂಡಿದ್ದೀವಿ. ಏನು? ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ತೀವಿ ನಾವು. ಇದಕ್ಕೇನು ಹೇಳ್ತೀವಿ ನಾವು? ಸುಸ್ಥಿರ ಅಭಿವೃದ್ಧಿ. ಪರ್ಯಾಯ ಅನ್ನೋದಕ್ಕಿಂತ ನಾವು ಸುಸ್ಥಿರ ಅಭಿವೃದ್ಧಿ ಅಂತಕ್ಕಂಥದ್ದೇ ಸೂಕ್ತ ಇಲ್ಲಿ. ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸುವ ಜೊತೆಗೆ ಪರಿಸರದ ಸಂರಕ್ಷಣೆಯನ್ನು ಮಾಡುವುದೇ ಈ ನಮ್ಮ ಏನು ರಾಷ್ಟ್ರೀಯ ಪರಿಸರ ನೀತಿಯ ಉದ್ದೇಶ ಅಂತಕ್ಕಂಥದ್ದನ್ನು ನಾವು ಮನಸ್ಸಿನಲ್ಲಿಟ್ಕೊಂಡು ಈ ಉದ್ದೇಶಗಳಿಗೆ ಏನೇನು ಮಾಡಿದ್ದೀವಿ ನಾವು, ಉದ್ದೇಶಗಳ ಕೆಲವು ಪಾಯಿಂಟ್ಗಳೇನು, ಪ್ರಮುಖ ಅಂಶಗಳೇನು, ಇವಿಗೆ ಉದ್ದೇಶಕ್ಕೆ ಸಂಬಂಧಪಟ್ಟಂತಹ ಈ ರಾಷ್ಟ್ರೀಯ ಪರಿಸರ ನೀತಿಯ ಉದ್ದೇಶಕ್ಕೆ ಸಂಬಂಧಪಟ್ಟಂತಹ ಅಂಶಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. The first point is this: conservation of critical environmental resources. ನಾವು ಇಲ್ಲೇನಾಗುತ್ತೆ ಅಂತಂದರೆ ಪ್ರಮುಖ ಅತಿ ಮುಖ್ಯವಾದಂತಹ ಏನು ಸಂಪತ್ತಿದೆಯಲ್ಲ, ಎಂಥ ಸಂಪತ್ತದು? ಪರಿಸರ ಸಂಪತ್ತು. ಅದನ್ನು ನಾವು ಉಳಿಸ್ಕೊಳ್ಬೇಕು. ಪರಿಸರ ಸಂಪತ್ತನ್ನು ಉಳಿಸ್ಕೊಳ್ಬೇಕು. ಪ್ರಮುಖ ಪರಿಸರ ಸಂಪತ್ತುಗಳ ರಕ್ಷಣೆಯನ್ನು ಮಾಡುವುದು ನಮ್ಮ ಉದ್ದೇಶದ ಒಂದು ಅಂಶ. ಈ ಪರಿಸರ ನೀತಿಯ ಉದ್ದೇಶದ ಒಂದು ಅಂಶ ಏನು ಅಂತಂದರೆ ಪ್ರಮುಖವಾಗಿ ಈ ನಮ್ಮ ಏನು ಪರಿಸರ ಇದೆಯಲ್ಲ, ಪರಿಸರಕ್ಕೆ ಇರ್ತಕ್ಕಂತಹ ಸಂಪನ್ಮೂಲಗಳೇನಿದ್ದಾವೆ ಅವನ್ನ ಉಳಿಸ್ಕೊಳ್ಳುವಂಥದ್ದು ನಮ್ಮ ಕೆಲಸ. ಪ್ರೊಟೆಕ್ಟ್ ಆ್ಯಂಡ್ ಪ್ರಿಸರ್ವ್. ನೋಡಿ, ಅದಕ್ಕೆ ನಾವು ರಕ್ಷಣೆ ಮಾಡಬೇಕು. ಪ್ರೊಟೆಕ್ಟ್ ಆ್ಯಂಡ್ ಪ್ರಿಸರ್ವ್ ಎಸೆನ್ಷಿಯಲ್ ಎಕಾಲಜಿಕಲ್ ಸಿಸ್ಟಮ್ಸ್
ಫಾರೆಸ್ಟ್ಸ್, ರಿವರ್ಸ್, ವೆಟ್ಲ್ಯಾಂಡ್ಸ್, ಬಯೋಡೈವರ್ಸಿಟಿ. ಇವುಗಳೆಲ್ಲ ನಮ್ಮ ಎಕಾಲಜಿಕಲ್ ಸಿಸ್ಟಮ್ಸ್. ಇವುಗಳೆಲ್ಲ ನಮ್ಮ ಎಕಾಲಜಿಕಲ್ ಸಿಸ್ಟಮ್ಸ್, ಪರಿಸರದ ವ್ಯವಸ್ಥೆಗಳನ್ನು. ಎಕಾಲಜಿಕಲ್ ಅಂತಂದರೆ ಪರಿಸರ ವ್ಯವಸ್ಥೆ. ನೋಡಿ, ಎಕಾಲಜಿಗೆ ನಾವೇನು ವರ್ಡ್ ಹೇಳ್ಬೋದು ಅಂತಂದರೆ ಇಕಾಲಜಿ. ಎಕಾಲಜಿ ಅಂತಂದರೆ ಪರಿಸರ ವ್ಯವಸ್ಥೆ. ಪರಿಸರ ವ್ಯವಸ್ಥೆ. ಪರಿಸರ ವ್ಯವಸ್ಥೆ ಚೆನ್ನಾಗಿರಬೇಕು ಅಂತಂದರೆ, ಅದನ್ನು ಉಳಿಸ್ಕೋಬೇಕು ಅಂತಂದರೆ ನಾವೇನು ಮಾಡಬೇಕು? ಅರಣ್ಯವನ್ನು ಉಳಿಸ್ಕೋಬೇಕು, ನದಿಗಳನ್ನು ಉಳಿಸ್ಕೋಬೇಕು, ವೆಟ್ ಲ್ಯಾಂಡ್ಗಳನ್ನು ಉಳಿಸ್ಕೋಬೇಕು, ಮತ್ತು ಜೀವ ವೈವಿಧ್ಯತೆ ಏನಿದೆಯಲ್ಲ ಆ ವೈವಿಧ್ಯತೆಯನ್ನು ಕಾಪಾಡಬೇಕು. ಒಂದು ಈ ಜಗತ್ತಿನಲ್ಲಿ ಯಾವ್ಯಾವ ಪ್ರಾಣಿಗಳು, ಯಾವ್ಯಾವ ಸಸ್ಯಗಳು ಯಾವ ಪ್ರಮಾಣದಲ್ಲಿ ಇರಬೇಕೋ ಅದೇ ಪ್ರಮಾಣದಲ್ಲಿ ಇರಬೇಕು. ಅದಕ್ಕೆ ನಾವೇನಂತೀವಿ? ಬಯೋಡೈವರ್ಸಿಟಿ ಅಥವಾ ಜೈವ ವೈವಿಧ್ಯತೆ, ಜೀವ ವೈವಿಧ್ಯತೆ ಅಂತೇಳಿ ಹೇಳ್ತೀವಿ ನಾವು. ಇದು ನಮ್ಮ ಪ್ರಮುಖ ಅಂಶ. ರಾಷ್ಟ್ರೀಯ ಪರಿಸರ ನೀತಿಯಲ್ಲಿ ನಾವು ಪ್ರಪ್ರಥಮವಾಗಿ ಈ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಏನು ಉದ್ದೇಶ? ನಮ್ಮ ನದಿಗಳಾಗಲಿ, ಆಮೇಲೆ ಅರಣ್ಯಗಳಾಗಲಿ, ಮತ್ತು ಏನು ವೆಟ್ ಲ್ಯಾಂಡ್ಗಳಾಗಲಿ, ಇವುಗಳೆಲ್ಲ ಸುರಕ್ಷಿತವಾಗಿರಬೇಕು. ವೆಟ್ ಲ್ಯಾಂಡ್ಗಳಾಗಲಿ ಇವೆಲ್ಲವುಗಳು ಸುರಕ್ಷಿತವಾಗಿರಬೇಕು. ಮೇಂಟೈನ್ ಇಕಾಲಜಿಕಲ್ ಬ್ಯಾಲೆನ್ಸ್ ಟು ಎನ್ಶ್ಯೂರ್ ಲಾಂಗ್ ಟರ್ಮ್ ಸಸ್ಟೈನಬಿಲಿಟಿ. ನೋಡಿ, ದೀರ್ಘಕಾಲೀನ ಸಮತೋಲನವನ್ನು ಕಾಯ್ದುಕೊಳ್ಳಲು ಅಥವಾ ಖಚಿತಪಡಿಸಿಕೊಳ್ಳಲು ಮೂಲಕ ಪರಿಸರ ಸಮತೋಲನವನ್ನು ಕಾಯ್ದುಕೊಳ್ಳೋದು. ನಾವು ದೀರ್ಘಕಾಲದವರೆಗೆ ಈ ಸಮತೋಲನ ಇರಬೇಕು. ಎಕಾಲಜಿಕಲ್ ಬ್ಯಾಲೆನ್ಸ್, ಪರಿಸರ ವ್ಯವಸ್ಥೆಯ ಒಂದು ಸಮನ್ವಯತೆ ದೀರ್ಘಕಾಲದವರೆಗೆ ಇರಬೇಕು ಅಂತಕ್ಕಂಥದ್ದು ಇದು ನಮ್ಮ ಈ ಉದ್ದೇಶಗಳಲ್ಲಿ, ಅಂಶಗಳಲ್ಲಿ ಒಂದು. ಇದು ಪ್ರಮುಖವಾದಂತಹ ಅಂಶ. ಇದು ಕೂಡ ಈ ಅಂಶವೂ ಕೂಡ ಅಂತಾರಾಷ್ಟ್ರೀಯ ನಮ್ಮ ಸಮ್ಮೇಳನಗಳೇನಿದ್ದಾವೆ ಆ ಸಮ್ಮೇಳನಗಳಲ್ಲಿ ಕಂಡು ಬಂದಂತಹ ಇನ್ನೊಂದು ಅಂಶ ಏನು ಅಂತಂದರೆ ಇಂಟ್ರಾ ಜನರೇಷನಲ್ ಆ್ಯಂಡ್ ಇಂಟರ್ ಜನರೇಷನಲ್ ಈಕ್ವಿಟಿ. ನಮಗೇನು ಅಂತಂದರೆ ನಮ್ಮ ತಲೆಮಾರು, ನಮ್ಮ ಮುಂದಿನ ತಲೆಮಾರು ಎಲ್ಲರಿಗೂ ಪರಿಸರದ ಅನುಕೂಲತೆ ದೊರಕಬೇಕು. ಪರಿಸರದಲ್ಲಿ ಇರ್ತಕ್ಕಂಥ ಎಲ್ಲ ಅನುಕೂಲತೆಗಳನ್ನು ಅಥವಾ ಅಂತಹ ವಸ್ತುಗಳನ್ನು ನಾವೇ ಎಲ್ಲ ವ್ಯಯ ಮಾಡಿ ಮುಂದಿನ ಪೀಳಿಗೆಗೆ ಇರಲಾರ್ದಂತೆ ಮಾಡುವುದಲ್ಲ. We have to use the resources in such a way that they are equitably available to everybody, and also not only for this generation, that should be available to the future generation also ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. Ensure that the present generations use natural resources responsibly, ಜವಾಬ್ದಾರಿಯುತವಾಗಿ ಅದನ್ನು ಉಪಯೋಗ ಮಾಡಬೇಕು. So that future generation also get benefit of it. ನಮ್ಮ ಮುಂದಿನ ಪೀಳಿಗೆಗೂ ಅದರ ಲಾಭ ದೊರೆಯುವ ರೀತಿಯಲ್ಲಿ ನಾವು ಜವಾಬ್ದಾರಿಯಿಂದ ಪರಿಸರದ ಅಂಶಗಳು, ಪರಿಸರದ ಏನು ಸಂಪತ್ತು ಇದೆಯಲ್ಲ ಆ ಸಂಪತ್ತನ್ನು ಉಪಯೋಗಿಸುವಲ್ಲಿ ಆ ರೀತಿಯಾದಂತಹ ಕಾಳಜಿಯನ್ನು ವಹಿಸಬೇಕು ನಾವು. ಪ್ರಮೋಟ್ ಫೇರ್ ಅಕ್ಸೆಸ್, ಎಲ್ಲರಿಗೂ ದೊರಿಬೇಕು ಎನ್ವಿರಾನ್ಮೆಂಟಲ್ ರಿಸೋರ್ಸಸ್ ಅಕ್ರಾಸ್ ಡಿಫರೆಂಟ್ ಸೆಕ್ಷನ್ಸ್ ಆಫ್ ಸೊಸೈಟಿ. ಅಂದರೆ ಸಮಾಜದ ಎಲ್ಲ ವರ್ಗದ ಜನರಿಗೆ ಈ ಪರಿಸರದ ಲಾಭ ಆಗಬೇಕು ಅಂತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತಹ ಸಂಪತ್ತಿನಿಂದ ಆಗುವಂತಹ ಲಾಭ ಎಲ್ಲ ಜನತೆಗೂ ಆಗಬೇಕು ಅಂತಕ್ಕಂಥದ್ದು ಇದರ ಅರ್ಥ. ಪ್ರಸ್ತುತ ತಲೆಮಾರಿನವರು ನೈಸರ್ಗಿಕ ಸಂಪತ್ತುಗಳನ್ನು ಜವಾಬ್ದಾರಿಯಿಂದ ಬಳಸುವಂತೆ ಮಾಡುವುದು ನಮ್ಮ ಉದ್ದೇಶ. ಮತ್ತು ಭವಿಷ್ಯ ತಲೆಮಾರಿಗೆ ಸಹ ಅದೇ ಲಾಭ ಲಭಿಸಬೇಕು. ಮುಂದಿನ ಪೀಳಿಗೆಗೂ ಕೂಡ ಅದೇ ಲಾಭ ಸಿಗಬೇಕು. ಸಮಾಜದ ವಿವಿಧ ವರ್ಗಗಳಿಗೆ ಪರಿಸರ ಸಂಪತ್ತುಗಳ ಪ್ರಾಮಾಣಿಕ ಪ್ರವೇಶವನ್ನು ಉತ್ತೇಜಿಸುವುದು. ಅಂದರೆ ಸಮಾಜದ ವಿವಿಧ ವರ್ಗಗಳಿಗೆ ಈ ಪರಿಸರ ಸಂಪತ್ತಿನ ಪ್ರಯೋಜನ ಎಲ್ಲ ಜನರಿಗೂ ಆಗಬೇಕು ಅಂತಕ್ಕಂಥದ್ದು ನಮ್ಮ ಎರಡನೆಯ ಉದ್ದೇಶ. ಮೂರನೇದು ಇಂಟಿಗ್ರೇಷನ್ ಆಫ್ ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸ್ ಇನ್ ಎಕಾನಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್. ನೋಡಿ, ನಾವು ಸಮಾಜದ ಬೆಳವಣಿಗೆಯಲ್ಲಿ, ಸೋಷಿಯಲ್ ಡೆವಲಪ್ಮೆಂಟ್ ಅಂದರೆ ಸಮಾಜದ ಬೆಳವಣಿಗೆಯಲ್ಲಿ ಮತ್ತು
ಆರ್ಥಿಕ ಬೆಳವಣಿಗೆಯಲ್ಲಿ, ಆರ್ಥಿಕ ಅಭಿವೃದ್ಧಿಯಲ್ಲಿ, ಸಾಮಾಜಿಕ ಅಭಿವೃದ್ಧಿಯಲ್ಲಿ ನಾವೇನು ಮಾಡಬೇಕು? ಪರಿಸರದ ಕಾಳಜಿಯನ್ನು ವಹಿಸಬೇಕು. ಅಥವಾ ನಮ್ಮ ಸಾಮಾಜಿಕ ಜವಾಬ್ದಾರಿಯ ಯೋಜನೆಗಳು ಅಥವಾ ಆರ್ಥಿಕ ಜವಾಬ್ದಾರಿಯ ಯೋಜನೆಗಳು ಪರಿಸರ ಸಂರಕ್ಷಣೆಯ ಅಂಶಗಳನ್ನು ಒಳಗೊಂಡಿರಬೇಕು. ಪರಿಸರ ಸಂರಕ್ಷಣೆಯ ಅಂಶಗಳನ್ನು ಒಳಗೊಂಡಿರಬೇಕು. ಎಂಬೆಡ್ ಎನ್ವಿರಾನ್ಮೆಂಟಲ್ ಕನ್ಸಿಡರೇಷನ್ಸ್ ಇನ್ ಪಾಲಿಸೀಸ್ ರಿಲೇಟೆಡ್ ಟು ಇಂಡಸ್ಟ್ರಿ, ಅಗ್ರಿಕಲ್ಚರ್, ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಎನರ್ಜಿ. ನೋಡಿ, ನಾವು ಯಾವುದೇ ಒಂದು ಅಭಿವೃದ್ಧಿಯ ಯೋಜನೆಯನ್ನು ಮಾಡಿದರೆ ಅದು ಏನಿರ್ಬೋದು? ಔದ್ಯೋಗಿಕ ಯೋಜನೆ ಇರ್ಬೋದು, ಅಥವಾ ಕೃಷಿ ಯೋಜನೆ ಇರ್ಬೋದು, ಅಥವಾ ಮೂಲಭೂತ ಸೌಕರ್ಯಗಳ ಯೋಜನೆ ಇರ್ಬೋದು, ಅಥವಾ ಈ ವಿದ್ಯುತ್ತು, ಇಂತಹ ಶಕ್ತಿಯ ವಿಷಯಕ್ಕೆ ಸಂಬಂಧಪಟ್ಟಂಥ ವಿದ್ಯುತ್ತು, ಕಲ್ಲಿದ್ದಲು, ಇಂಥ ವಿಷಯಕ್ಕೆ ಸಂಬಂಧಪಟ್ಟಂಥ ಯೋಜನೆ ಇರಬೇಕು. ಯಾವುದೇ ಯೋಜನೆ ಇದ್ದರೂ ಅಂತಹ ಎಲ್ಲ ಯೋಜನೆಗಳಲ್ಲಿಯೂ ನೀವು ಈ ಅಂಶವನ್ನು ಪರಿಗಣಿಸಬೇಕು. ಪರಿಸರದ ರಕ್ಷಣೆಯ ಅಂಶವನ್ನು ಅಂಥ ಎಲ್ಲ ಯೋಜನೆಗಳಲ್ಲಿ ಪರಿಗಣಿಸಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಉದ್ದೇಶ ಆಗಿದೆ. ಡೆವಲಪ್ ಎಕೋ ಫ್ರೆಂಡ್ಲಿ ಪಾಲಿಸೀಸ್, ಬ್ಯಾಲೆನ್ಸ್ ಎಕನಾಮಿಕ್ ಗ್ರೋತ್ ವಿತ್ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ. ಅಂದರೆ ನೀವು ಪರಿಸರವನ್ನು ಉಳಿಸಿಕೊಂಡು ಅಭಿವೃದ್ಧಿಯನ್ನು ಮಾಡಬೇಕೆ ಹೊರತು ಪರಿಸರವನ್ನು ಕಡೆಗಣಿಸಿ ಅಭಿವೃದ್ಧಿ ಮಾಡುವ ಹಾಗಿಲ್ಲ. ಅದನ್ನೇ ನಾವು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತಲೇ ಹೇಳ್ತೀವಿ. ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯಲ್ಲಿ ಪರಿಸರದ ಪರಿಗಣನೆ, ಕೈಗಾರಿಕೆ, ಕೃಷಿ, ಮೂಲಸೌಕರ್ಯ ಮತ್ತು ಶಕ್ತಿಗೆ ಸಂಬಂಧಿಸಿದ ನೀತಿಗಳಲ್ಲಿ ಪರಿಸರದ ಪರಿಗಣನೆಯನ್ನು ಸೇರಿಸುವುದು. ಒಂದು ಪ್ರಾಜೆಕ್ಟ್ ಮಾಡಿದರೆ ಪ್ರಾಜೆಕ್ಟ್ನಲ್ಲಿ ಒಂದು ಕಾಂಪೋನೆಂಟ್ ಇರಬೇಕು. ಏನು ಕಾಂಪೋನೆಂಟು? ಆಫ್ಟರ್ ಅಚೀವಿಂಗ್ ದಿಸ್ ಪ್ರಾಜೆಕ್ಟ್, ಹೌ ವಿ ಆರ್ ಎಕ್ಸಾಕ್ಟ್ಲಿ ಸೇವಿಂಗ್ ದ ಎನ್ವಿರಾನ್ಮೆಂಟ್. Supposing if there is a problem with the environment, then how we are going to recoup it? What are our plans to see that it is restored back? ಅಂತಕ್ಕಂಥದ್ದು ಇದರ ಅರ್ಥ. ಆ ಒಂದು ಯೋಜನೆ ಇರಬೇಕು. ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯಲ್ಲಿ ಪರಿಸರದ ಪರಿಗಣನೆ, ಇದು ಈ ಪಾಯಿಂಟ್ ಹೇಳಿದೆ ನಾನು. ಆರ್ಥಿಕ ಬೆಳವಣಿಗೆಯ ಸಮತೋಲನವನ್ನು ಪರಿಸರ ಪಾಲನೆಯೊಂದಿಗೆ ಸಮನ್ವಯಗೊಳಿಸಲು ಪರಿಸರ ಸ್ನೇಹಿ ನೀತಿಗಳನ್ನು ಅಭಿವೃದ್ಧಿಪಡಿಸಬೇಕು. ವಾಟ್ ಎವರ್ ದ ಪ್ರಾಜೆಕ್ಟ್ ಯು ಡೂ, ಯಾವುದೇ ಒಂದು ಯೋಜನೆಯನ್ನು ಮಾಡಿ ನೀವು, ಅದು ಪರಿಸರ ಸ್ನೇಹಿ ಯೋಜನೆಯಾಗಿರಬೇಕು. ಇಟ್ ಶುಡ್ ಬಿ ಆಸ್ ಪರ್ ದಿ ಪ್ರಿನ್ಸಿಪಲ್ ಆಫ್ ಆಲ್ವೇಸ್ ಪ್ರೊಟೆಕ್ಟಿಂಗ್ ದಿ ಎನ್ವಿರಾನ್ಮೆಂಟ್. ಎನಿ ಪ್ರಾಜೆಕ್ಟ್ ಯು ಡೂ, ಇಟ್ ಶುಡ್ ನಾಟ್ ಇಂಪ್ಯಾಕ್ಟ್ adversely on the environment. Even if there is a small adverse impact, how that can be recovered back should always be contained in our developmental projects. ಅಭಿವೃದ್ಧಿಯ ಎಲ್ಲ ಯೋಜನೆಗಳಲ್ಲಿ ಪರಿಸರವನ್ನು ಉಳಿಸುವ, ಸಂರಕ್ಷಿಸುವ, ನಾಶವಾದಲ್ಲಿ ಮರು ಬೆಳೆಸುವ ಈ ಎಲ್ಲ ವ್ಯವಸ್ಥೆಗಳು ಹೊಂದಿರಬೇಕು, ಅವೆಲ್ಲ ಇರಬೇಕು ಆ ಪ್ರಾಜೆಕ್ಟಲ್ಲಿ ಅಂತ ಅದರ ಅರ್ಥ. ಮುಂದುವರೆದು, ಎಫಿಷಿಯನ್ಸಿ ಇನ್ ಎನ್ವಿರಾನ್ಮೆಂಟಲ್ ರಿಸೋರ್ಸ್ ಯೂಸ್, ಪ್ರಮೋಟ್ ಸಸ್ಟೈನೇಬಲ್ ಕನ್ಸಂಪ್ಷನ್ and efficient use of natural gases, encourage the adoption of clear production of technologies and eco-friendly practices. ಪರಿಸರದ ಸಂಪತ್ತುಗಳ ಸಮರ್ಥ ಬಳಕೆ, ನೈಸರ್ಗಿಕ ಸಂಪತ್ತುಗಳ ಸುಸ್ಥಿರ ಉಪಭೋಗ ಮತ್ತು ಪರಿಣಾಮಕಾರಿ ಬಳಕೆಯನ್ನು ಉತ್ತೇಜಿಸುವುದು. ಸ್ವಚ್ಛ ಉತ್ಪಾದನಾ ತಂತ್ರಜ್ಞಾನಗಳು ಮತ್ತು ಪರಿಸರ ಸ್ನೇಹಿ ಅಭ್ಯಾಸಗಳನ್ನು ಅಳವಡಿಸಲು ಪ್ರೋತ್ಸಾಹಿಸುವುದು. ನೋಡಿ, ಯಾವುದೇ ಒಂದು ಟೆಕ್ನಿಕಲ್ ಡೆವಲಪ್ಮೆಂಟ್ನ ನೀವು ಮಾಡಿದರೆ ಅದರಿಂದ ಏನಾಗಬೇಕು? ಯಾವ ವಸ್ತು ಕನ್ಸಂಪ್ಷನ್ ಆಗುತ್ತೆ, ಆ ಕನ್ಸ್ಯೂಮ್ ಆಗುವಂತಹ ಟೆಕ್ನಾಲಜಿ ಬರ್ತಾ ಬರ್ತಾ ಅದು ಏನಾಗಬೇಕು? ಹೀಗೆ ಇನ್ಕ್ರೀಸ್ ಆಗಬೇಕಲ್ಲ, ಅದರ ಎಫಿಷಿಯನ್ಸಿ ಇನ್ಕ್ರೀಸ್ ಆಗಬೇಕು. ಉದಾಹರಣೆಗೆ ನಾವು HD ಬೈಕ್ ಕಾಲದಲ್ಲಿ ಕೇವಲ 18ರಿಂದ 20 ಕಿಲೋಮೀಟರು ಮೈಲೇಜ್ ಕೊಡುವಂತಹ ಕಾಲ ಇತ್ತು. ಇವತ್ತು 18ರಿಂದ 20 ಕಿಲೋಮೀಟರ್ ಮೈಲೇಜ್ ಕೊಡುವಂತಹ ಕಾರುಗಳು ನಮ್ಮ ಜೊತೆಗಿದ್ದಾವೆ. ಅಂದರೆ ಎಫಿಷಿಯನ್ಸಿ ಯಾವ ಥರ ನಾವು ಮಾಡಿದ್ದೀವಿ, ಟೆಕ್ನಿಕಲ್ ಡೆವಲಪ್ಮೆಂಟನ್ನು ಹೇಗೆ ಮಾಡಿದ್ದೀವಿ ಅಂತಕ್ಕಂಥದ್ದು ಅದರ ಅರ್ಥದಲ್ಲಿ ಇಲ್ಲಿ ಹೇಳಿರೋದು. ಪ್ರಮೋಟ್ ಸಸ್ಟೈನೇಬಲ್ ಕನ್ಸಂಪ್ಷನ್ ಆ್ಯಂಡ್ ಎಫಿಷಿಯಂಟ್ ಯೂಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ನಾವು ಯಾವುದೇ ಒಂದು ನೈಸರ್ಗಿಕ ಸಂಪತ್ತನ್ನು, ಅದು ಕಲ್ಲಿದ್ದಲಿರ್ಬೋದು, ಅಥವಾ ಆಯಿಲ್ ಇರ್ಬೋದು, ಅಥವಾ
ಬೇರೆ ಯಾವುದೇ ಮಿನರಲ್ಸ್ ಇರ್ಬೋದು, ನಾವು ಅದನ್ನು ಏನು ಮಾಡಬೇಕು ಅಂತಂದರೆ ಉಪಯೋಗ ಮಾಡುವಾಗ ಅದರ ಅತಿ ಏನು ಎಫಿಷಿಯೆಂಟ್ ಬಳಕೆ ಆಗಬೇಕು, ಅತಿ ಎಫಿಷಿಯೆಂಟ್ ಬಳಕೆ ಆಗಬೇಕು ಅಂತಕ್ಕಂಥದ್ದನ್ನು ಪರಿಣಾಮಕಾರಿಯಾಗಿ ಅದನ್ನು ಬಳಸಬೇಕು, ಅದರಿಂದ ವೇಸ್ಟೇಜ್ ಆಗಬಾರ್ದು, ಅದರಿಂದ ವೇಸ್ಟೇಜು ಹಾಳಾಗುವಂಥದ್ದು ಇರಬಾರ್ದು. ಸ್ವಚ್ಛ ಉತ್ಪಾದನಾ ತಂತ್ರಜ್ಞಾನಗಳು ನೋಡಿ. ಆಮೇಲೆ ಇನ್ನೊಂದು, ನಮ್ಮ ನೀವು ಮೊದಲು BS3 ಇತ್ತು, ಇವಾಗ BS4, BS5, BS6 ಬಂದಿದೆ ಈಗ. ಅಂದರೆ ಉಚ್ಚ ಉತ್ಪಾದನಾ ತಂತ್ರಜ್ಞಾನಗಳನ್ನು ಮತ್ತು ಪರಿಸರ ಸ್ನೇಹಿ ಅಭ್ಯಾಸಗಳನ್ನು ಬೆಳೆಸ್ಕೋಬೇಕು. ಅಂದರೆ ನಾವೊಂದು ಟೆಕ್ನಾಲಜಿ ಮಾಡ್ತೀವಿ ಅಂದರೆ ಅದು ಊರು ತುಂಬ ಕಾರ್ಬನ್ ಮೊನಾಕ್ಸೈಡು, ಕಾರ್ಬನ್ ಡೈಆಕ್ಸೈಡ್ ಬಿಡುವಂಥದ್ದು ಇರಬಾರ್ದು. ಅವೆಲ್ಲ ಟೆಕ್ನಾಲಜಿ ಅಥವಾ ತಂತ್ರಜ್ಞಾನ ಹೇಗೆ ನಾವು ಅಭಿವೃದ್ಧಿಪಡಿಸಬೇಕು ಅಂತಂದರೆ ಅವುಗಳ ಪರಿಸರ ಸ್ನೇಹಿ ತಂತ್ರಜ್ಞಾನ ಇರಬೇಕು, ಸ್ವಚ್ಛ ಉತ್ಪಾದನಾ ವ್ಯವಸ್ಥೆ ಆಗುವಂತಹ ಯೋಜನೆ ನಮ್ಮಲ್ಲಿ ಇರಬೇಕು ಅಂತಕ್ಕಂಥದ್ದು. ಇದು ದೆನ್ ದ 5th ಪಾಯಿಂಟ್. ಇವನ್ನೆಲ್ಲ ಮಾಡಬೇಕು ಅಂದರೆ ಸುಮ್ಮನೆ ಇವು ಆಬ್ಜೆಕ್ಟಿವ್ಸ್. ಇದಕ್ಕೆ ಏನು ಮಾಡ್ಬೇಕು ನಾವು? ಇನ್ನೊಂದು ಯೋಜನೆ ಅಂತಂದರೆ ಸರಿಯಾದ ರೀತಿಯಲ್ಲಿ ಇವುಗಳನ್ನು ಮಾಡೋದಕ್ಕೆ ಸರಿಯಾದ ರೀತಿಯಾದ ಕಾನೂನುಗಳನ್ನು ಮಾಡಬೇಕು. ಎನ್ವಿರಾನ್ಮೆಂಟಲ್ ಗವರ್ನೆನ್ಸ್ ಅಂತ ಹೇಳ್ತೀವಿ ನಾವು. ಅಂದರೆ ಪರಿಸರ ಆಡಳಿತ, ಪರಿಸರಕ್ಕೆ ಸಂಬಂಧಪಟ್ಟಂತಹ ಆಡಳಿತ, ಅದಕ್ಕೆ ಸಂಬಂಧಪಟ್ಟಂತಹ ಕಾನೂನು ವ್ಯವಸ್ಥೆ. ನೋಡಿ, ಪರಿಸರ ಆಡಳಿತ ಮತ್ತು ಕಾನೂನು ವ್ಯವಸ್ಥೆ, ಫ್ರೇಮ್ವರ್ಕ್, ಕಾನೂನಿನ ಫ್ರೇಮ್ವರ್ಕ್. ಸ್ಟ್ರೆಂಥನ್ ಎನ್ವಿರಾನ್ಮೆಂಟಲ್ ಲಾಸ್, ಪರಿಸರ ಕಾನೂನುಗಳಿಗೆ ಹೆಚ್ಚು ಬಲ ಕೊಡಬೇಕು ನಾವು, ಹೆಚ್ಚು ಬಲ ಕೊಡಬೇಕು. ರೆಗ್ಯುಲೇಷನ್ಸ್, ಅದಕ್ಕೆ ಸಂಬಂಧಪಟ್ಟಂತಹ ನಿಯಮಗಳನ್ನು ನಾವು ರಚಿಸಬೇಕು, ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸಂಘಗಳನ್ನು ಅಂದರೆ ಇನ್ಸ್ಟಿಟ್ಯೂಟ್ಸ್ ಮಾಡಬೇಕು ನಾವು. ಅದಕ್ಕೆ ಸಂಬಂಧಪಟ್ಟಂತಹ ಇನ್ಸ್ಟಿಟ್ಯೂಟ್ಗಳನ್ನು ಏನು ಮಾಡಬೇಕು? ಅವು ಉತ್ತಮವಾಗಿ ಕೆಲಸ ಮಾಡುವ ಹಾಗೆ ಮಾಡಬೇಕು. ಇಲ್ಲಿ ಇನ್ಸ್ಟಿಟ್ಯೂಷನ್ ಅಂತಂದರೆ ನಾವೇನು ಹೇಳ್ಬೋದು? ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಈ ಥರದಂಥ ಎನ್ವಿರಾನ್ಮೆಂಟನ್ನು ರಕ್ಷಿಸುವಂಥ ಏನು ಸಂಸ್ಥೆಗಳಿದಾವಲ್ಲ, ಆ ಸಂಸ್ಥೆಗಳನ್ನು ಬಲಪಡಿಸಬೇಕು, ಕಾನೂನುಗಳನ್ನು ಬಲಪಡಿಸಬೇಕು ಅಂತಕ್ಕಂಥದ್ದು ಅದರ ಅರ್ಥ. ಈ ಬಲಪಡಿಸುವುದರಿಂದ ಏನಾಗುತ್ತೆ? ಈ ಪರಿಸರವನ್ನು ಹಾನಿ ಮಾಡುವವರ ಉಪಟಳವನ್ನು ಕಡಿಮೆ ಮಾಡಲಿಕ್ಕಾಗ್ತದೆ. ಅವರುಗಳಿಗೆ ನಾವು ಶಿಕ್ಷೆ ಕೊಡ್ಬೋದು ಅಥವಾ ಮಾಡದೇ ಇರೋ ಹಾಗೆ ನೋಡ್ಕೊಳ್ಬೋದು. ಎನ್ಕರೇಜ್ ಪಬ್ಲಿಕ್ ಪಾರ್ಟಿಸಿಪೇಷನ್. ನೋಡಿ, ಇನ್ನೊಂದೇನಂತಂದರೆ ಈ ಪರಿಸರಕ್ಕೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆಯನ್ನು ನಾವು ಅನುಷ್ಠಾನಗೊಳಿಸಬೇಕು. ಆ್ಯಂಡ್ ಟ್ರಾನ್ಸ್ಪರೆಂಟ್ ಡಿಸಿಷನ್ ಮೇಕಿಂಗ್ ಇನ್ ಎನ್ವಿರಾನ್ಮೆಂಟಲ್ ಮ್ಯಾಟರ್ಸ್. ಯಾವುದೇ ಪರಿಸರಕ್ಕೆ ಸಂಬಂಧಿಸಿದಂತಹ ವಿಷಯ ಇತ್ತಂದರೆ ಅದನ್ನು ನಾವೇನು ಮಾಡಬೇಕು? ಪಾರದರ್ಶಕವಾಗಿ ಆ ಒಂದು ಪ್ರಕ್ರಿಯೆಯನ್ನು ನಡೆಸಬೇಕು, ಎಲ್ಲರಿಗೂ ಗೊತ್ತಾಗಬೇಕು ಅದು ಅಂತಕ್ಕಂಥದ್ದು. ಉತ್ತಮ ಅನುಷ್ಠಾನ ಮತ್ತು ಅನುಸರಣೆಗಾಗಿ ಪರಿಸರ ಕಾನೂನುಗಳು, ನಿಯಮಗಳು ಮತ್ತು ಸಂಸ್ಥೆಗಳನ್ನು ಬಲಪಡಿಸುವುದು. ಸಾರ್ವಜನಿಕ ಪಾಲ್ಗೊಳ್ಳುವಿಕೆ ಮತ್ತು ಪರಿಸರ ಸಂಬಂಧಿತ ನಿರ್ಧಾರಗಳಲ್ಲಿ ಪಾರದರ್ಶಕತೆಯನ್ನು ಉತ್ತೇಜಿಸುವುದು. ಇದು ಏನಾಗಿದೆ? ಇದು ನಮ್ಮ ಇನ್ನೊಂದು ಆಬ್ಜೆಕ್ಟಿವ್, ಉದ್ದೇಶ ಅಂತ ಹೇಳ್ಬೋದು. ಆಮೇಲೆ 6ನೇ ಉದ್ದೇಶವನ್ನು ನಾವು ನೋಡೋದಾದ್ರೆ ಎನ್ಹಾನ್ಸ್ಮೆಂಟ್ ಆಫ್ ರಿಸೋರ್ಸಸ್ ಫಾರ್ ಎನ್ವಿರಾನ್ಮೆಂಟಲ್ ಕಾನ್ಸರ್ವೇಷನ್. ಈ ಪರಿಸರವನ್ನು ರಕ್ಷಿಸುವ ಸಲುವಾಗಿ, ಪರಿಸರದ ವೃದ್ಧಿಗಾಗಿ, ಪರಿಸರ ಸಂರಕ್ಷಣೆಗೆ ಸಂಪತ್ತುಗಳನ್ನು ವೃದ್ಧಿ ಮಾಡುವುದು. ಹೇಗೆ ಸಂಪತ್ತುಗಳನ್ನು ವೃದ್ಧಿ ಮಾಡ್ಬೋದು ನಾವು? ಮೊಬಲೈಸ್ ಫೈನಾನ್ಷಿಯಲ್ ಆ್ಯಂಡ್ ಟೆಕ್ನಿಕಲ್ ರಿಸೋರ್ಸ್ ಫಾರ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್. ಈ ಒಂದು ಪ್ರೊಟೆಕ್ಷನ್ ಮಾಡೋದಕ್ಕೋಸ್ಕರ ನಾವೇನು ಮಾಡಬೇಕು ಅಂತಂದರೆ ಟೆಕ್ನಿಕಲ್ ರಿಸೋರ್ಸಸ್ ಯೂಸ್ ಮಾಡಬೇಕು. ಅದಕ್ಕೆ ಹಣಕಾಸಿನ ವ್ಯವಸ್ಥೆಯನ್ನು ಕೊಡಬೇಕು. ಟೆಕ್ನಿಕಲ್ ರಿಸೋರ್ಸನ್ನು ಯೂಸ್ ಮಾಡಬೇಕು ಅಂಥೇಳಿ ನೀವೇನಾದ್ರು ಯಾವ್ದಾದ್ರು ಒಂದು ಉದಾಹರಣೆ ನೀವು ತಗೊಳ್ತೀರಿ ಅಂತ ಇಟ್ಕೊಳ್ಳೋಣ. ಏನು ಉದಾಹರಣೆ ತೊಗೊಳ್ಬೋದು ನಾವು? ಈಗ ನೋಡಿ, ನಮಗೆ ಸೈಕ್ಲೋನ್ ಬರುತ್ತೆ ಅಂತಂದರೆ ನಮ್ಮ ಸೆಟ್ಲೈಟ್ಗಳಿದ್ದಾವೆ, ಸೆಟ್ಲೈಟ್ಗಳಿಂದ ನಮ್ಗೆ ಮೊದಲೇ ಗೊತ್ತಾಗುತ್ತೆ. ಆದ್ದರಿಂದ ನಾವು ಪೂರ್ವಭಾವಿಯಾಗಿ ತಯಾರಿಯನ್ನು ಮಾಡ್ಕೋಬೋದು. ಎಷ್ಟೋ ಜನರು ಸಾಯುವಂತಹ ಆ ಸಾವನ್ನು ತಪ್ಪಿಸ್ಬೋದು. ಯಾಕಂದರೆ ಇವ್ಯಾಕ್ಯುಯೇಷನ್ ಮಾಡ್ತೀವಿ ಅವ್ರನ್ನ ಅಡ್ವಾನ್ಸ್ ಆಗಿ ನಮಗೆ ಗೊತ್ತಾದಾಗ ನಾವು ಅದನ್ನೇನು ಮಾಡ್ತೀವಿ, ಸರಿ. ದೀಸ್ ಆರ್ ಆಲ್ ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಆಫ್ ಟೆಕ್ನಿಕಲ್ ಡೆವಲಪ್ಮೆಂಟ್ಸ್. ಪ್ರಮೋಟ್ ರಿಸರ್ಚ್. ನೋಡಿ, ಆದ್ದರಿಂದ ನಾವೇನು ಮಾಡಬೇಕು? ರಿಸರ್ಚ್, ಇನೋವೇಷನ್, ಕೆಪಾಸಿಟಿ ಬಿಲ್ಡಿಂಗ್ ಇನ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಆ್ಯಂಡ್ ಸಸ್ಟೈನಬಲ್ ಪ್ರಾಕ್ಟೀಸಸ್. ಪರಿಸರ ವಿಜ್ಞಾನದಲ್ಲಿ ಸುಸ್ಥಿರ ಅಭ್ಯಾಸಗಳ ಕ್ಷೇತ್ರದಲ್ಲಿ ಸಂಶೋಧನೆ, ನವೀನತೆ
ಸಂಶೋಧನೆ, ನವೀನತೆ ಮತ್ತು ಸಾಮರ್ಥ್ಯ ವೃದ್ಧಿಯನ್ನು ಉತ್ತೇಜಿಸುವುದು ಕೆಪಾಸಿಟಿ ಬಿಲ್ಡಿಂಗ್. ಕೆಪಾಸಿಟಿ ಬಿಲ್ಡಿಂಗಿಗೆ ನಾವು ಇನ್ನೊಂದು ಅರ್ಥ ಏನು ಹೇಳ್ಬೋದು ಅಂತಂದರೆ, ಯಾವ ನ್ಯಾಚುರಲ್ ರಿಸೋರ್ಸ್ ಇದೆಯೋ ಅದನ್ನು ನಾವು ತಾಂತ್ರಿಕತೆಯನ್ನು ಪಡಿಸದೇ ಹೋದ ಪಕ್ಷದಲ್ಲಿ ಅವುಗಳ ನಾಶ ಬೇಗ ಬೇಗ ಆಗುತ್ತೆ, ಅವುಗಳ ಕೊರತೆ ಬೇಗ ಬೇಗ ಆಗುತ್ತೆ. ಈಗ ಕಲ್ಲಿದ್ದಲು ಇರ್ತಕ್ಕಂತಹ ಕಲ್ಲಿದ್ದಲನ್ನು ನಾವು ಉಳಿಸ್ಬೇಕು ಅಂತಂದು ಏನು ಮಾಡಿದ್ದೀವಿ? ಡೀಸೆಲ್ ಇಂಜಿನನ್ನು ಮಾಡಿದ್ದೀವಿ. ಡೀಸೆಲನ್ನು ಉಳಿಸಬೇಕು ಅಂತಂದು ನಾವು ಇವತ್ತು ವಿದ್ಯುತ್ ಎಂಜಿನ್ಗಳನ್ನು ಮಾಡಿದ್ವಿ. ಇದು ಅಭಿವೃದ್ಧಿ, ಟೆಕ್ನಿಕಲ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಆಮೇಲೆ ಇವಾಗ ಇಲೆಕ್ಟ್ರಿಸಿಟಿ ನಾವು ಕೋಲ್ನಿಂದ ತಯಾರಿಸ್ತಿದ್ವಿ, ಕಲ್ಲಿದ್ದಿನಿಂದ ತಯಾರಿಸ್ತಿದ್ವಿ. ಕಲ್ಲಿದ್ದಲು ಈಗ ಅದು ಏನಂತಂದರೆ ರಿನ್ಯೂವೇಬಲ್ ಎನರ್ಜಿ ಅಲ್ಲ. ಯಾವುದು ರಿನ್ಯೂವೇಬಲ್ ಎನರ್ಜಿ ಅಲ್ವೋ ಅದರ ಉಪಯೋಗವನ್ನು ನಾವು ಕಡಿಮೆ ಮಾಡಬೇಕು. ಅದಕ್ಕೆ ನಾವೇನು ಮಾಡಿದ್ದೀವಿ? ವಿ ಹ್ಯಾವ್ ಸ್ಟಾರ್ಟೆಡ್ ವಿಂಡ್ ಎನರ್ಜಿ, ವಿ ಹ್ಯಾವ್ ಸ್ಟಾರ್ಟೆಡ್ ಸೋಲಾರ್ ಎನರ್ಜಿ. ಇದರಿಂದ ಏನಾಗುತ್ತೆ? ನಮಗೆ ಕಲ್ಲಿದ್ದಿನ ಉಳಿಕೆ ಆಗುತ್ತೆ, ಪೆಟ್ರೋಲ್ ಡೀಸೆಲ್ನ ಉಳಿಕೆ ಆಗುತ್ತೆ. ಅಂದರೆ ಅದನ್ನು ನಾವು ಅಭಿವೃದ್ಧಿ ಪಡಿಸಿದಂಗೆ. ಅದಕ್ಕೆ ಹೇಳ್ತಾರೆ ಎಲೆಕ್ಟ್ರಿಸಿಟಿ ಸೇವ್ಡ್ ಈಸ್ ಎಲೆಕ್ಟ್ರಿಸಿಟಿ ಜನರೇಟೆಡ್ ಅಂತಾರೆ. ಹಾಗೆ ನಾವು ಯಾವುದು ನಾನ್ ರಿನ್ಯೂವೇಬಲ್ ಎನರ್ಜಿ ಇದೆಯೋ, ಫ್ಯಾಸಿಲ್ ಫ್ಯೂಯಲ್ಸ್ ಇದಾವೋ, ಅವುಗಳನ್ನು ಹೆಚ್ಚು ಹೆಚ್ಚು ಉಪಯೋಗ ಮಾಡುವುದನ್ನು ತಪ್ಪಿಸಬೇಕು, ಅವುಗಳ ಉಪಯೋಗವನ್ನು ಕನಿಷ್ಠ ಮಟ್ಟಕ್ಕೆ ತರಬೇಕು. ಆವಾಗ ಅದು ಮುಂದಿನ ಪೀಳಿಗೆಗೆ ಅವೈಲೇಬಲ್ ಇರ್ತದೆ. ಅದಕ್ಕೋಸ್ಕರ ಈ ರೀತಿಯಾದಂತಹ ಏನು ತಾಂತ್ರಿಕವಾದ ಅಭಿವೃದ್ಧಿಯನ್ನು ಮಾಡುವುದು, ಅದರ ಮೇಲೆ ನಾವು ಏನು ಸಂಶೋಧನೆಯನ್ನು ಮಾಡೋದು, ಅವನ್ನ ಹೊಸ ಹೊಸ ವಿನ್ಯಾಸಗಳನ್ನ ಕಂಡು ಹಿಡಿಯೋದು, ಮತ್ತು ಇದರಿಂದ ಏನಾಗುತ್ತೆ ಅಂತಂದರೆ ಕೆಪಾಸಿಟಿ ಬಿಲ್ಡಿಂಗ್ ಅಂತ ಹೇಳ್ತೀವಿ ನಾವು. ಕೆಪಾಸಿಟಿ ಬಿಲ್ಡಿಂಗ್ ಅಂದರೆ ಹೊಸ ತಂತ್ರಜ್ಞಾನದಿಂದ ಏನು ಪರಿಸರವನ್ನು ಉಳಿಸುವಂಥದ್ದು, ಅದರ ಕೆಪಾಸಿಟಿಯನ್ನು ಹೆಚ್ಚಿಸುವಂಥದ್ದು. ಅದು ನಮ್ಮ ಉದ್ದೇಶ ಆಗಿದೆ ಇದರಲ್ಲಿ ಅಂತಕ್ಕಂಥದ್ದು. ದೆನ್ ಲೈವ್ಲಿಹುಡ್ ಸೆಕ್ಯೂರಿಟಿ ಫಾರ್ ಕಮ್ಯುನಿಟೀಸ್ ಡಿಪೆಂಡೆಂಟ್ ಆನ್ ನ್ಯಾಚುರಲ್ ರಿಸೋರ್ಸಸ್. ನೈಸರ್ಗಿಕ ಸಂಪತ್ತಿನ ಮೇಲೆ ಅವಲಂಬಿತ ಸಮುದಾಯಗಳ ಜೀವನೋಪಾಯದ ಭದ್ರತೆ. ಇದಕ್ಕೆ ಈ ಪರ್ಟಿಕ್ಯುಲರ್ ಪಾಯಿಂಟ್ಗೆ ನೀವು ಒಂದು ತಿರುಮಲಪಾದ್ ಅಂತೊಂದು ಕೇಸ್ ಇದೆ. ಸ್ಟೇಟ್ ಆಫ್ ತಮಿಳುನಾಡು ವರ್ಸಸ್ ತಿರುಮಲಪಾದ್ ಅಂತೊಂದು ಕೇಸ್ ಇದೆ. ತಿರುಮಲಪಾದ್ ಈ ಪ್ರಕರಣವನ್ನು ನೋಡ್ಬೇಕು ನಾವು. ಇದು ಫಾರೆಸ್ಟ್ ಕಾನ್ಸರ್ವೇಷನ್ ಬಗ್ಗೆ ಇದ್ದಂತಹ ಒಂದು ಪ್ರಕರಣ. ಈ ಪ್ರಕರಣವನ್ನು ನನ್ನ ವಿಡಿಯೋಗಳಲ್ಲಿ ವಿವರವಾಗಿ 6ರಿಂದ 7 ಪ್ರಕರಣಗಳನ್ನು ವಿವರವಾದ ಚರ್ಚೆಯನ್ನು ನಾನು ಮಾಡ್ತೀನಿ. ಅಂದರೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಅತಿ ಮುಖ್ಯವಾದಂಥ ಪ್ರಕರಣಗಳನ್ನು ಚರ್ಚೆ ಮಾಡ್ತೀವಿ. ಅದರಲ್ಲಿ ಇದು ಒಂದು. ಇಲ್ಲಿ ಏನಾಯಿತು ಅಂತಂದರೆ, ಈ ಪ್ರಕರಣದಲ್ಲಿ ಈ ಫಾರೆಸ್ಟ್ಗಳನ್ನು ಡಿಫಾರೆಸ್ಟೇಷನ್ ಮಾಡೋ ವಿಷಯದಲ್ಲಿ ಈ ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಒಂದು ಆಜ್ಞೆಯನ್ನು ಹೊರಡಿಸ್ತು. ಎಂಥ ಆಜ್ಞೆಯನ್ನು ಹೊರಡಿಸ್ತು ಅಂತಂದರೆ, ಕೆಲವೊಂದು ಫಾರೆಸ್ಟ್ನಲ್ಲಿ ಯಾವ ಮಾನವ ಪ್ರಕ್ರಿಯೆಗಳೇ ಇರೋದಿಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಬ್ಯಾನ್ಡ್. ಆವಾಗ ನೋಡಿ ಸಮಸ್ಯೆ ಯಾರಿಗೆ ಸ್ಟಾರ್ಟ್ ಆಯಿತು ಅಂತಂದರೆ, ಈ ವ್ಯಕ್ತಿಗಳಿಗೆ. ಲೈವ್ಲಿಹುಡ್ ಸೆಕ್ಯೂರಿಟಿ ಆಫ್ ಕಮ್ಯುನಿಟೀಸ್ ಡಿಪೆಂಡ್ ಆನ್ ನ್ಯಾಚುರಲ್ ರಿಸೋರ್ಸಸ್. ಅಲ್ಲಿ ಏನಾಯಿತು ಅಂದರೆ, ಭೂಮಿ ಇದ್ದವನಿಗೆ ಹೊರಗಡೆ ಭೂಮಿ ಕೊಟ್ಟರು. ಕೆಲವು ನಮ್ಮ ಟ್ರೈಬ್ಗಳು ಹೀಗಿದ್ದಾವಲ್ಲ, ಪರಿಶಿಷ್ಟ ಪಂಗಡಗಳು ಹೀಗಿದ್ದಾವಲ್ಲ, ಅವರು ಕೇವಲ ಫಾರೆಸ್ಟ್ ಪ್ರೊಡ್ಯೂಸ್ ಮೇಲೆ ಜೀವಿಸ್ತಾರೆ. ಅವ್ರಿಗೇನು ಲ್ಯಾಂಡ್ ಇರಲ್ಲ. ಅವರಲ್ಲಿ ಹಣ್ಣು ಮತ್ತು ಇರ್ತಂಥ ರಿಸೋರ್ಸು, ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡು ಜೀವನ ಮಾಡುವಂಥ ಜನ ಇದ್ದಾರೆ. ಅವರ ರಕ್ಷಣೆ ಕೂಡ ನಾವು ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ನ್ಯಾಷನಲ್ ಎನ್ವಿರಾನ್ಮೆಂಟ್ ಪಾಲಿಸಿಯಲ್ಲಿ ಸೇರಿಸಿದ್ದೀವಿ. ಸಪೋರ್ಟ್ ಸಸ್ಟೈನೇಬಲ್ ಲೈವ್ಲಿಹುಡ್ಸ್ ಫಾರ್ ದ ಕಮ್ಯುನಿಟೀಸ್ ದಟ್ ಡಿಪೆಂಡ್ ಆನ್ ಫಾರೆಸ್ಟ್. ಅದೇ ಹೇಳಿದ್ನಲ್ಲ ನಾನು, ಯಾರು ಫಾರೆಸ್ಟು, ಫಿಶರೀಸು ಅಥವಾ ನ್ಯಾಚುರಲ್ ರಿಸೋರ್ಸ್ ಮೇಲೆ ಅವಲಂಬಿತ ಆಗಿರ್ತಾರೆ. ಅಕಸ್ಮಾತ್ ಇದನ್ನು ಇನ್ನೂ ನೀವು ಕಣ್ಣಾರೆ ಕಾಣಬೇಕು ಅಂದರೆ ನೀವು ಅಂಡಮಾನ್ ನಿಕೋಬಾರ್ಗೆ ಹೋದರೆ ಗೊತ್ತಾಗುತ್ತೆ. ಕಂಪ್ಲೀಟ್ ಅವರು ಅರಣ್ಯದ ಮೇಲೆ ಜೀವಿಸ್ತಾರೆ. ಇನ್ನು ಕೆಲವು ಟ್ರೈಬಲ್ಗಳಿದ್ದಾರೆ, ಅವರು ಈ ಮೀನುಗಾರಿಕೆ ಅಂದರೆ ಮೀನುಗಳಿಂದನೇ ಅವರು ಬದುಕ್ತಾರೆ. ಅಂದರೆ ಆ ರೀತಿಯಾದಂತಹ ಟ್ರೈಬಲ್ಗಳ ರಕ್ಷಣೆಯೂ ಕೂಡ ನಾವು ಈ ಒಂದು ಪ್ರಾವಧಾನವನ್ನು ಅಥವಾ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಅನ್ನೋದನ್ನು. ಕಾಡು, ಮೀನುಗಾರರಿಗೆ, ಇತರ ನೈಸರ್ಗಿಕ ಸಂಪತ್ತುಗಳ ಮೇಲೆ ಅವಲಂಬಿತ ಸಮುದಾಯಗಳಿಗೆ ಸುಸ್ಥಿರ ಜೀವನೋಪಾಯವನ್ನು ಬೆಂಬಲಿಸುವುದು, ಅದು ಕೂಡ ಇಂಪಾರ್ಟೆಂಟ್. ಪರಿಸರ ಹಾನಿಯನ್ನು ತಡೆಗಟ್ಟುವ ಯೋಜನೆಗೆ ಆರ್ಥಿಕ ಭದ್ರತೆಯನ್ನು ಖಚಿತಪಡಿಸುವ ನೀತಿಗಳನ್ನು ಅನುಷ್ಠಾನಗೊಳಿಸುವುದು ಕೂಡ ಈ ಒಂದು ನಮ್ಮ ಏನು ಪರಿಸರ ನೀತಿಯ ಉದ್ದೇಶವಾಗಿದೆ. ಆಮೇಲೆ 8ನೇ ಉದ್ದೇಶ ಏನು ಉದ್ದೇಶ? ವಿಪತ್ತು ನಿರ್ವಹಣೆ ಅಂತ ಹೇಳ್ತೀವಿ ನಾವು.
ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಯಾವಾಗ ಏನು ಫ್ಲಡ್ ಆಗುತ್ತೆ ಅಥವಾ ಬಿರುಗಾಳಿ ಆಗುತ್ತೆ ಅಥವಾ ಅರ್ಥಕ್ವೇಕ್ ಆಗುತ್ತೆ, ಈ ಎಲ್ಲ ಸಂದರ್ಭದಲ್ಲಿ ನಿರ್ವಹಣೆಯ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಬೇಕು. ಸ್ಟ್ರೆಂಥನ್ ಪ್ರಿಪೇರ್ಡ್ನೆಸ್ ಫಾರ್ ನ್ಯಾಚುರಲ್ ಡಿಸಾಸ್ಟರ್ಸ್ ಸಚ್ ಆಸ್ ಫ್ಲಡ್ಸ್, ಸೈಕ್ಲೋನ್ಸ್ ಆ್ಯಂಡ್ ಡ್ರಾಟ್ಸ್. ನೋಡಿ, ನೈಸರ್ಗಿಕ ವಿಕೋಪಗಳಾದ ಜಲಪ್ರಳಯ, ಚಂಡಮಾರುತ ಮತ್ತು ಕಾದು ಮಳೆಗಳಿಗೆ ತಯಾರಿ ಹಾಗೂ ನಿರ್ವಹಣೆಯನ್ನು ಬಲಪಡಿಸುವುದು. ವಿ ಹ್ಯಾವ್ ಟು ಇಂಪ್ರೂವ್. ಅದಕ್ಕೆ ನಮಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫೋರ್ಸ್ ಅಂತಿರುತ್ತೆ. ದೇ ವಿಲ್ ಇಮಿಡಿಯೇಟ್ಲಿ ಲ್ಯಾಂಡ್ ದೇರ್. ಈ ಪಾಲಿಸಿಯ ಪರಿಣಾಮ ಅದು. ಓಕೆ, ಹವಾಮಾನ ಬದಲಾವಣೆ ನಿರೋಧನೆ ಮತ್ತು ಹೊಂದಾಣಿಕೆ ತಂತ್ರಗಳನ್ನು, ಹವಾಮಾನ ಬದಲಾವಣೆ ಕ್ಲೈಮೇಟ್ ಚೇಂಜ್ ಆಗುವುದನ್ನು ತಪ್ಪಿಸೋದಕ್ಕೆ ನಾವು ಯಾವ ರೀತಿಯ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನು ನಾವು ಇದರಲ್ಲಿ ಸೇರಿಸ್ಕೊಂಡಿದ್ದೀವಿ. ದೆನ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್, ಮಾಲಿನ್ಯವನ್ನು ತಡೆಯೋದು, ಆಗುವಂತಹ ಮಾಲಿನ್ಯವನ್ನು ಕಡಿಮೆ ಮಾಡ್ತಾ ಹೋಗೋದು. ಮಾಲಿನ್ಯವನ್ನು ಕಡಿಮೆ ಯಾವ ವಿಷಯದಲ್ಲಿ? ಏರ್, ವಾಟರ್ ಆ್ಯಂಡ್ ಸಾಯಿಲ್ ಪೊಲ್ಯೂಷನ್. ಓಕೆ, ಈ ಸಾಯಿಲ್ ಪೊಲ್ಯೂಷನ್ ಅಥವಾ ಈ ಮೂರು, ವಾಯು, ನೀರು ಮತ್ತು ಭೂಮಿಯ ಏನು ಮಾಲಿನ್ಯ ಆಗ್ತದಲ್ಲ ಅದನ್ನು ತಪ್ಪಿಸೋದಕ್ಕೆ ಯೋಜನೆಗಳನ್ನು ಮಾಡುವುದು. ದೆನ್ ಎನ್ಕರೇಜ್ ಫಾರ್ ದ ಯೂಸ್ ಆಫ್ ರಿನ್ಯೂವಬಲ್ ಎನರ್ಜಿ ಆ್ಯಂಡ್ ಎಕೋ ಫ್ರೆಂಡ್ಲಿ ಟೆಕ್ನಾಲಜೀಸ್. ನೋಡಿ, ರಿನ್ಯೂವಬಲ್ ಎನರ್ಜಿ ಇನ್ನೊಂದು 10-20 ವರ್ಷ ಹೋದರೆ ಪ್ರಾಬಬಲಿ ನಾವು 2 ವೀಲರ್ 4 ವೀಲರ್ ಇವು ಯಾವನ್ನು ಡೀಸೆಲ್ ಅಥವಾ ಪೆಟ್ರೋಲಲ್ಲಿ ಓಡಿಸ್ಲಿಕ್ಕಿಲ್ಲ. ಈಗಾಗಲೇ ಕನಿಷ್ಠ ಒಂದು 10-15% ನಮಗೇನಾಗಿದೆ, ರಸ್ತೆಯಲ್ಲಿರ್ತಕ್ಕಂತಹ ವೆಹಿಕಲ್ಗಳು ಈ ರಿನ್ಯೂವಬಲ್ ಎನರ್ಜಿಯಿಂದ ಶಕ್ತಿ ಪಡ್ಕೊಂಡಿದ್ದಾವೆ. ಈಗ ನಮ್ಮ ಎನರ್ಜಿ, ಗ್ರೀನ್ ಎನರ್ಜಿ ಏನು ಬ್ಯಾಟ್ರಿಗಳನ್ನ ಯೂಸ್ ಮಾಡ್ತೀವಿ ನಾವು. ಓಕೆ, ಅದು ಕೂಡ ಮಿನರಲ್ನಿಂದನೇ ಆಗೋದು. ಆದರೆ ಪೊಲ್ಯೂಷನ್ ಕಮ್ಮಿ ಆಗುತ್ತೆ. ಪೊಲ್ಯೂಷನ್ ಯಾಕೆ ಕಮ್ಮಿ ಆಗುತ್ತೆ ಅಲ್ಲಿ ಅಂತಂದರೆ, ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಲೆಡ್ ಇಂಥ ವಸ್ತುಗಳು ಪ್ರೊಡ್ಯೂಸ್ ಆಗೋದಿಲ್ಲ. ಎಲ್ಲಿ ಪ್ರೊಡ್ಯೂಸ್ ಆಗೋದಿಲ್ಲ? EV ಎಲೆಕ್ಟ್ರಾನಿಕ್ ವೆಹಿಕಲ್ನಲ್ಲಿ. ಅದೇ ನಿಮ್ಮ ಪೆಟ್ರೋಲ್ ಡೀಸೆಲ್ ವೆಹಿಕಲ್ನಲ್ಲಿ ನಿರಂತರವಾಗಿ ಅದೊಂದು ಪ್ರೊಡಕ್ಷನ್ ನಮಗೆ ಆಗ್ತಾ ಇರ್ತದೆ. ಪೊಲ್ಯೂಷನ್ಗೆ ಕಾರಣಗಳಾಗಿದ್ದಾವೆ. ಗಾಳಿ, ನೀರು ಮತ್ತು ಮಣ್ಣಿನ ಮಾಲಿನ್ಯವನ್ನು ನಿಯಂತ್ರಿಸಲು ಕಠಿಣ ಕ್ರಮಗಳನ್ನು ಅನುಷ್ಠಾನಗೊಳಿಸುವುದು. ಮಾಲಿನ್ಯ ಕಡಿಮೆ ಮಾಡಲು ನವೀನ ಶಕ್ತಿ ಮತ್ತು ಪರಿಸರ ಸ್ನೇಹಿ ತಂತ್ರಜ್ಞಾನಗಳ ಬಳಕೆ. ನೋಡಿ, ಟು ರೆಡ್ಯೂಸ್ ಪೊಲ್ಯೂಷನ್ ವಿ ಹ್ಯಾವ್ ಟು ಯೂಸ್ ನ್ಯೂ ಟೆಕ್ನಾಲಜಿ ಆ್ಯಂಡ್ ದಟ್ಸ್ ವಾಟ್ ಇಫೆಕ್ಟ್ ಆಫ್ ದಿಸ್ ವಿ ಆರ್ ಸೀಯಿಂಗ್. ಇದು ಕೂಡ 2006 ನಮ್ಮ ನೀತಿಯಲ್ಲಿ ಅಡಕವಾಗಿದೆ. ದೆನ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಆ್ಯಂಡ್ ಅವೇರ್ನೆಸ್. ಜನರಿಗೆ ನಾವು ಏನೇ ನೀತಿ ನಿಯಮಗಳನ್ನು ಮಾಡಿದರೂ ಕೂಡ ಸಾರ್ವಜನಿಕರಿಗೆ ಅದರ ಅರಿವಿರಬೇಕು. ಸಾರ್ವಜನಿಕರಿಗೆ ಅರಿವು ತರುವಂತಹ ಏನು ನಾವು ಪ್ರೋಗ್ರಾಮ್ಗಳನ್ನ ಮಾಡಬೇಕು, ಯೋಜನೆಗಳನ್ನ ಮಾಡಬೇಕು. ಅಂತಹ ಒಂದು ಕೆಲಸ ಸರ್ಕಾರದ ಜವಾಬ್ದಾರಿ. ಪ್ರಮೋಟ್ ಎನ್ವಿರಾನ್ಮೆಂಟಲ್ ಎಜುಕೇಷನ್. ಅದಕ್ಕೆ ನೋಡಿ, ನೀವು ಡಿಗ್ರಿ ಕ್ಲಾಸಲ್ಲಿ ನಿಮಗೆ ಪರಿಸರ ವಿಜ್ಞಾನದ ಒಂದು ಪೇಪರ್ ಇರ್ತದೆ ನಿಮಗೆ. ಅಂತಕ್ಕಂಥದ್ದನ್ನು ಎಲ್ಲರಿಗೂ ಪರಿಸರದ ಬಗ್ಗೆ ಕಲಿಸ್ಬೇಕು, ಪರಿಸರದ ಬಗ್ಗೆ ಅರಿವನ್ನು ಮೂಡಿಸಬೇಕು. ಅವೇರ್ನೆಸ್ ಟು ಎನ್ಕರೇಜ್ ರೆಸ್ಪಾನ್ಸಿಬಲ್ ಬಿಹೇವಿಯರ್ ಅಮಂಗ್ ದ ಸಿಟಿಸನ್ಸ್. ನಾವು ನಾಗರಿಕರಾಗಿ ಜವಾಬ್ದಾರಿಯುತ ರೀತಿಯಲ್ಲಿ ನಡ್ಕೊಳ್ಬೇಕು. ನಮ್ಮ ಕೈಯಿಂದ ಆದಷ್ಟು ಮಟ್ಟಿಗೆ ನಾವು ಪರಿಸರ ಸ್ನೇಹಿಯಾಗಿರಬೇಕು. ಪರಿಸರವನ್ನು ಹಾಳು ಮಾಡುವ ಏನು ಕ್ರಿಮಿಗಳು ನಾವಾಗಬಾರ್ದು, ಏಜೆಂಟರು ನಾವಾಗಬಾರ್ದು ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಇನ್ವಾಲ್ವ್ ಲೋಕಲ್ ಕಮ್ಯುನಿಟೀಸ್, NGOs, ಇಂಡಸ್ಟ್ರೀಸ್ ಇನ್ ಎನ್ವಿರಾನ್ಮೆಂಟಲ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಕನ್ಸರ್ವೇಷನ್ ಎಫರ್ಟ್ಸ್. ಈ ಪರಿಸರವನ್ನು ಉಳಿಸುವ ಪ್ರಯತ್ನದಲ್ಲಿ ಮತ್ತು ಪರಿಸರದ ವಿಷಯದಲ್ಲಿ ಯಾವುದೇ ನಿರ್ಧಾರ ಮಾಡುವ ಸಂದರ್ಭದಲ್ಲಿ ನಾವು ಕೈಗಾರಿಕೆಗಳನ್ನು, ಅಲ್ಲಿ ವಾಸಿಸ್ತಕ್ಕಂತಹ ಸ್ಥಳೀಯ ಜನರನ್ನು ಮತ್ತು ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ, ಸರ್ಕಾರೇತರ ಸಂಸ್ಥೆಗಳನ್ನು ನಾವೆಲ್ಲರನ್ನೂ ಒಗ್ಗೂಡಿಸಿ ಆ ಒಂದು ನಿರ್ಧಾರಕ್ಕೆ ಬರಬೇಕು ಅನ್ನೋದು ಇದರರ್ಥ. ನಾಗರಿಕರಲ್ಲಿ ಜವಾಬ್ದಾರಿಯುತವಾದ ಪರಿಸರ ಸಂಬಂಧಿತ ವರ್ತನೆಯನ್ನು ಉತ್ತೇಜಿಸಲು ಪರಿಸರ ಶಿಕ್ಷಣ ಮತ್ತು ಜಾಗೃತಿಯನ್ನು ಬೆಂಬಲಿಸುವುದು ನಮ್ಮ ಈ ಒಂದು ನೀತಿಯ ಉದ್ದೇಶವಾಗಿದೆ. ಸ್ಥಳೀಯ ಸಮುದಾಯಗಳು, NGOಗಳು ಮತ್ತು ಕೈಗಾರಿಕೆಗಳನ್ನು ಪರಿಸರ ನಿರ್ಧಾರಗಳ ಸಂರಕ್ಷಣೆಗಾಗಿ ತೊಡಗಿಸಿಕೊಳ್ಳುವಂತೆ ಪ್ರೋತ್ಸಾಹಿಸುವುದು. ಇವೆಲ್ಲವನ್ನೂ ನಾವು ಹೆಚ್ಚು ಕಮ್ಮಿ ಇವಾಗ ಅಳವಡಿಸ್ಕೊಂಡಿದ್ದೀವಿ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ದಿಸ್ ಈಸ್ ಆಲ್ ಅಬೌಟ್ ದಿ ಆಬ್ಜೆಕ್ಟಿವ್ಸ್. ನಾವು ನಿಮಗೆ 10 ಆಬ್ಜೆಕ್ಟಿವ್ಗಳನ್ನು ನಾನು ಇದರಲ್ಲಿ ನಿಮಗೆ ಪಾಯಿಂಟ್ ಔಟ್ ಮಾಡಿದ್ದೀನಿ. ಪರಿಸರ
ನೀತಿಗೆ ಸಂಬಂಧಪಟ್ಟಂಥ ಈ 10 ಉದ್ದೇಶಗಳನ್ನು ನಾವು ಈಡೇರಿಸಬೇಕು. ದ NEP ಸರ್ವ್ಸ್ ಎಸ್ ಎ ಕಾಂಪ್ರಹೆನ್ಸಿವ್ ಫ್ರೇಮ್ವರ್ಕ್ ಟು ಬ್ಯಾಲೆನ್ಸ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ವಿತ್ ಎಕನಾಮಿಕ್ ಡೆವಲಪ್ಮೆಂಟ್, ಎನ್ಶ್ಯೂರಿಂಗ್ ಸಸ್ಟೈನೇಬಲ್ ಪ್ರೋಗ್ರೆಸ್ ಫಾರ್ ಫ್ಯೂಚರ್ ಜನರೇಷನ್. NEP 2006 ಪರಿಸರ ಸಂರಕ್ಷಣೆ ಮತ್ತು ಆರ್ಥಿಕ ಅಭಿವೃದ್ಧಿಯ ಸಮತೋಲನಕ್ಕಾಗಿ ಸಮಗ್ರ ಗಾದಿಯನ್ನು ಒದಗಿಸುವ ನೀತಿಯಾಗಿದೆ. ಇದು ಭವಿಷ್ಯ ತಲೆಮಾರುಗಳ ಸುಸ್ಥಿರ ಪ್ರಗತಿಯನ್ನು ಖಚಿತಪಡಿಸುತ್ತದೆ. ಇಟ್ಸ್ ಸಸ್ಟೈನೇಬಲ್ ಪ್ರೋಗ್ರೆಸ್ ಎನ್ವಿರಾನ್ಮೆಂಟ್ ವಿತ್ ಎಕನಾಮಿಕ್ ಡೆವಲಪ್ಮೆಂಟ್, ಎನ್ಶ್ಯೂರಿಂಗ್ ಸಸ್ಟೈನೇಬಲ್ ಪ್ರೋಗ್ರೆಸ್ ಫ್ರೇಮ್ವರ್ಕ್. ಸಮಗ್ರ ಗಾದೆ ಅನ್ನೋದಕ್ಕಿಂತ ಸಮಗ್ರ ವ್ಯವಸ್ಥೆಯನ್ನು ಒದಗಿಸುವ ನೀತಿಯಾಗಿದೆ ಅನ್ನೋದನ್ನು ವಿತ್ ದಿಸ್ ಐ ಥಿಂಕ್ ಐ ಆಮ್ ಏಬಲ್ ಟು ಕಂಪ್ಲೀಟ್ ದಿ ಫಸ್ಟ್ ದಿಸ್ ಒನ್. ಐ ಟೋಲ್ಡ್ NEP we are studying in 3 concepts. One is objective. This is over. Now the second point is principles adopted. Now we are going to see the principles, and the third one is strategy. Now we have completed this. Let us see what is this. B, the second part. What is the second part? Principles adopted in national environmental policy. ಪರಿಸರ ನೀತಿಗಳು, ತತ್ವಗಳು, ಏನೇನು ತತ್ವಗಳನ್ನ ನಾವು ಅನುಸರಿಸ್ತೀವಿ ಅಂತೇಳಿ. ದಿ ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಪಾಲಿಸಿ ಈಸ್ ಬೇಸ್ಡ್ ಆನ್ several key principles that guide environmental conservation. ಕೆಲವೊಂದು ಜಗತ್ತಿನಲ್ಲಿ ಅಕ್ಸೆಪ್ಟ್ ಮಾಡಿದಂತಹ ತತ್ವಗಳಿದ್ದಾವೆ. ಆ ತತ್ವಗಳು ನಮಗೇನಾಗ್ತವೆ, ಮಾರ್ಗದರ್ಶನಗಳನ್ನು ನೀಡ್ತವೆ. ದೀಸ್ ಪ್ರಿನ್ಸಿಪಲ್ಸ್ ಎನ್ಶ್ಯೂರ್ ದ್ಯಾಟ್ ಎಕನಾಮಿಕ್ ಗ್ರೋತ್ ಈಸ್ ಬ್ಯಾಲೆನ್ಸ್ಡ್ ವಿತ್ ಎಕಾಲಜಿಕಲ್ ವೆಲ್ ಬೀಯಿಂಗ್. ನೋಡಿ, ಅಂದರೆ ಆರ್ಥಿಕ ಅಭಿವೃದ್ಧಿ ಮತ್ತು ಪರಿಸರ ಸಮತೋಲನ, ಇವುಗಳನ್ನ ಅದು ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ದ ಪ್ರಿನ್ಸಿಪಲ್ಸ್ ಆರ್ ಆಸ್ ಬಿಲೋ. ರಾಷ್ಟ್ರೀಯ ಪರಿಸರ ನೀತಿಯ ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿಯ ಮಾರ್ಗದರ್ಶಿಯಾಗಿ ಹಲವು ಪ್ರಮುಖ ತತ್ವಗಳನ್ನು ಅಳವಡಿಸಿಕೊಂಡಿದೆ. ಈ ತತ್ವಗಳು ಆರ್ಥಿಕ ಬೆಳವಣಿಗೆಗೆ ಮತ್ತು ಪರಿಸರದ ಸಮತೋಲನವನ್ನು ಖಚಿತಪಡಿಸುತ್ತವೆ ಅಂತ ಹೇಳ್ತದೆ. ಲೆಟ್ ಅಸ್ ಸಿ ವಾಟ್ ಆರ್ ಆಲ್ ದೋಸ್ ಪ್ರಿನ್ಸಿಪಲ್ಸ್. ವಿ ಆರ್ ನೌ ಗೋಯಿಂಗ್ ಥ್ರೂ ದೀಸ್ ಪ್ರಿನ್ಸಿಪಲ್ಸ್. ವಾಟ್ ಆರ್ ದೋಸ್ ಪ್ರಿನ್ಸಿಪಲ್ಸ್? ಲೆಟ್ ಅಸ್ ಸಿ. The first principle, human right to a healthy environment. ನೋಡಿ, ಮಾನವ ಹಕ್ಕೆ ಇದು ಒಂದೇ ಪ್ರಿನ್ಸಿಪಲ್. ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತಹ ಎಷ್ಟೇ ಭಾರತದ ಪ್ರಕರಣಗಳನ್ನು ನೀವು ತೆಗೆದುಕೊಂಡ್ರೆ ಎಲ್ಲ ಪ್ರಕರಣಗಳು ಅತಿ ಪ್ರಮುಖವಾಗಿ ಅನುಚ್ಛೇದ 21ರ ಬುನಾದಿಯ ಮೇಲೆ ನಿಂತಿದ್ದಾವೆ. ಅನುಚ್ಛೇದ 21ರ ಬುನಾದಿ ಏನು ಅಂತಂದರೆ, ದ ರೈಟ್ ಟು life and personal liberty. No one can take the life and personal liberty of a person without procedure established by law ಅಂತ ಹೇಳ್ತಾರೆ. ಪರಿಸರ ಸರಿ ಇಲ್ಲ ಅಂತಂದರೆ ಜನ ಸತ್ತು ಹೋಗುವ ಚಾನ್ಸ್ ಇರ್ತದೆ. ಆವಾಗ ಆರ್ಟಿಕಲ್ 21 ಕಮ್ಸ್ ಟು ಪ್ಲೇ, ಹ್ಯೂಮನ್ ರೈಟ್ ಕಮ್ಸ್ ಟು ಪ್ಲೇ. ಮಾನವ ಹಕ್ಕು ಅಲ್ಲಿ ಪ್ರಶ್ನೆ ಇದೆ. ಅಂದರೆ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂಥ ಪ್ರಿನ್ಸಿಪಲ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. Every individual has the right to a clean and healthy environment that supports their well-being and development. Governments and institutions should ensure pollution-free air, clean water, and sustainable ecosystem. Here, Article 12. Here, Article 21. So, it is the duty of the state. It is the duty of the state to ensure that life and liberty of a person is protected. If there is a bad environment, like what we are talking about in Delhi in 1 or 2 months every year, that is against the principle of human rights, that is against the provisions of our fundamental rights in the constitutions, particularly Article 21. ಆದ್ದರಿಂದ ಇದು ಒಂದು ತತ್ವ. ಆರೋಗ್ಯಕರ ಪರಿಸರ ಮಾನವನ ಹಕ್ಕು.
ಆರೋಗ್ಯಕರ ಪರಿಸರ ಮಾನವನ ಹಕ್ಕು. ಪ್ರತಿಯೊಬ್ಬ ನಾಗರಿಕನಿಗೂ ಶುದ್ಧ ಮತ್ತು ಆರೋಗ್ಯಕರ ಪರಿಸರವನ್ನು ಹೊಂದುವ ಹಕ್ಕು ಇದೆ. ದಿಸ್ ಇಸ್ ಎ ಫಂಡಮೆಂಟಲ್ ರೈಟ್. ಸರ್ಕಾರಗಳು ಮತ್ತು ಸಂಸ್ಥೆಗಳು ಮಾಲಿನ್ಯರಹಿತ ಗಾಳಿ, ಸ್ವಚ್ಛ ನೀರು ಮತ್ತು ಸಮತೋಲನಯುಕ್ತ ಪರಿಸರ ವ್ಯವಸ್ಥೆಗಳನ್ನು ಖಚಿತಪಡಿಸಬೇಕು. ಇಟ್ ಶುಡ್, ಗವರ್ಮೆಂಟ್ ಹ್ಯಾಸ್ ಟು ಎನ್ಶ್ಯೂರ್ ಇಟ್. ಆರ್ಟಿಕಲ್ 12 is the definition of state. Definition of state. So state is bound to protect Article 21 rights. ಅದು ಇಲ್ಲಿ ನಮ್ಮ ಮೊದಲನೆಯ ತತ್ವ. ಎಲ್ಲ ಜಗತ್ತಿನ ಎಲ್ಲ ದೇಶಗಳಲ್ಲೂ ಈ ತತ್ವಗಳನ್ನ ಅನ್ವಯಿಸ್ತಾರೆ. Then we will see the second one. Again, this is the concept of international principles. Sustainable development, which has come because of various conventions, declarations. ಅದನ್ನು ನಾವು ಆ ಡಿಕ್ಲರೇಷನ್ ಓದುವಾಗಲೂ ಕೂಡ ನಿಮಗೆ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಬಗ್ಗೆ ವಿವರ ಸಿಗ್ತದೆ. ಆದರೂ ಇಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ವಿವರವನ್ನು ನೋಡೋಣ. ಎಕನಾಮಿಕ್ ಗ್ರೋತ್ ಮಸ್ಟ್ ಬಿ ಎನ್ವಿರಾನ್ಮೆಂಟಲಿ ಸಸ್ಟೈನೇಬಲ್. ಎನಿ ಎಕನಾಮಿಕ್ ಗ್ರೋತ್ ಯು ಡೂ ಇಫ್ ಇಟ್ ಈಸ್ ಅಗೇನೆಸ್ಟ್ ದಿ ಎನ್ವಿರಾನ್ಮೆಂಟ್, ದೆನ್ ದಟ್ ಈಸ್ ನಾಟ್ ಪರ್ಮಿಸಿಬಲ್. Ensuring that the natural resources are used responsibly without depleting them for future generation. ನೀವು ಯಾವುದೇ ಅಭಿವೃದ್ಧಿಯನ್ನು ಮಾಡಿ ನೀವಷ್ಟೇ ಎಲ್ಲ ನ್ಯಾಚುರಲ್ ರಿಸೋರ್ಸಸ್ ತಿಂದು ಹಾಕೋದಲ್ಲ. ಇಟ್ ಶುಡ್ ಬಿ ಸ್ಟಿಲ್ ಅವೈಲೇಬಲ್ ಫಾರ್ ದ ಫ್ಯೂಚರ್ ಜನರೇಷನ್ಸ್ ಟು ಕಮ್. ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಶುಡ್ ಕನ್ಸಿಡರ್ ಲಾಂಗ್ ಟರ್ಮ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ಸ್. ನೋಡಿ, EIA ಅಂತ ಮಾಡ್ತೀವಿ ನಾವು, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಇರುತ್ತೆ. ಪ್ರತಿಯೊಂದು ಪ್ರಾಜೆಕ್ಟಲ್ಲೂ ಇರ್ತದೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತಕ್ಕಂಥದ್ದು. ವೈಜ್ಞಾನಿಕವಾಗಿ ಈ ಅಸೆಸ್ಮೆಂಟನ್ನು ಮಾಡ್ತೀವಿ ನಾವು. ಮಾಡಿದ ಮೇಲೇ ಈ ಅಸೆಸ್ಮೆಂಟ್ ಸರಿ ಇದೆ ಅಂದ್ರೆ ಪ್ರಾಜೆಕ್ಟ್ ಕ್ಲಿಯರ್ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಸುಸ್ಥಿರ ಅಭಿವೃದ್ಧಿ. ಆರ್ಥಿಕ ಬೆಳವಣಿಗೆಯು ಪರಿಸರಕ್ಕೆ ಹಾನಿಯುಂಟಾಗದಂತೆ ಸಾಗಬೇಕು. ಅಭಿವೃದ್ಧಿ ಯೋಜನೆಗಳ ದೀರ್ಘಕಾಲೀನ ಪರಿಸರದ ಪರಿಣಾಮಗಳನ್ನು ಪರಿಗಣಿಸಬೇಕು ಮತ್ತು ಪರಿಸರ ಸ್ನೇಹಿ ತಂತ್ರಜ್ಞಾನವನ್ನು ಅಳವಡಿಸಬೇಕು. ದಟ್ ಈಸ್ ದಿ ಪ್ರಿನ್ಸಿಪಲ್ ಆಫ್ ಸಸ್ಟೈನೇಬಲ್ ಡೆವಲಪ್ಮೆಂಟ್. ದೆನ್ ಪ್ರಿಕಾಷನರಿ ಪ್ರಿನ್ಸಿಪಲ್. ಏನು ಪ್ರಿಕಾಷನರಿ ಪ್ರಿನ್ಸಿಪಲ್ ಅಂದರೆ, ಇದು ಆ್ಯಕ್ಚುಲಿ ಕನ್ನಡ ಇದು ಚೇಂಜ್ ಆಗಿದೆ, ಪ್ಲೀಸ್ ಒಮಿಟ್ ದಿಸ್. ಪ್ರಿಕಾಷನರಿ ಪ್ರಿನ್ಸಿಪಲ್ ಅಂತಂದರೆ ಮೊದಲೇ ಆಗುವುದನ್ನು ಮುನ್ನೆಚ್ಚರಿಕೆಯ ತತ್ವ. ಇದಕ್ಕೆ ನಾವೇನು ಹೇಳ್ಬೋದು ಅಂದರೆ ಮುನ್ನೆಚ್ಚರಿಕೆಯ ತತ್ವ. ಪ್ರಿವೆಂಟಿವ್ ಆಕ್ಷನ್ ಶುಡ್ ಬಿ ಟೇಕನ್ even if scientific certainty about environmental damage is not available. ನೋಡಿ, ನಮಗೆ ಒಂದು ಪ್ರಾಜೆಕ್ಟನ್ನು ಮಾಡಿದಾಗ ವೈಜ್ಞಾನಿಕವಾಗಿ ಅದರ ಪರಿಣಾಮ ನಮ್ಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಅವಾಗ ನಾವೇನು ಮಾಡಬೇಕು? ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡು ಅಂತಹ ಕ್ರಿಯೆಗಳನ್ನ ಮಾಡಬೇಕಾಗ್ತದೆ. ಇನ್ ಕೇಸ್ ಆಫ್ ಡೌಟ್, ನಮಗೆ ಸಂಶಯವಿದ್ರೆ ಪಾಲಿಸಿ ಶುಡ್ ಎರ್ on the side of environmental protection rather than waiting for conclusive evidence. ನೋಡಿ, ಒಂದು ವೇಳೆ ಅದು ನಮಗೆ ಡೌಟೇ ಇತ್ತು ಅಂತಂದರೆ ಪಾಲಿಸಿ ಶುಡ್ ಬಿ ಸ್ಟಾಪ್ಡ್. we should not use that project. we should stop it unless we are confirmed about it. ಅದನ್ನು ಮಾಡೋದೇ ಬೇಡ. ಅದು ಮುನ್ನೆಚ್ಚರಿಕೆಯ ಕ್ರಮ. ಎಲ್ಲಿ ತೊಂದರೆ ಆಗ್ತದೆ ಅಂತ ನಮ್ಗೆ ಗೊತ್ತಿದೆಯಲ್ವಾ, ಅದು ಪರಿಸರಕ್ಕೆ ತೊಂದರೆ ಆಗ್ತದೆ ಅಂತಂದ್ರೆ ಅಂಥ ವಿಷಯದಲ್ಲಿ ನಾವು ಮುಂದುವರಿಯುವುದೇ ಬೇಡ ಅಂತಕ್ಕಂಥದ್ದು ಅದರ ಅರ್ಥ. That is what is the meaning of it. Polluter pays principle. ಏನು? ಒಂದು ವೇಳೆ ಯಾವುದೇ ಒಂದು ಏಜೆನ್ಸಿ ಆಗಲಿ, ಯಾವುದೇ ಒಂದು ಕಾರ್ಖಾನೆ ಆಗಲಿ, ಯಾವುದೇ ಒಂದು ವ್ಯಕ್ತಿ ಆಗಲಿ, ಇವರು ಯಾರಾದರೂ ಮಾಲಿನ್ಯಕ್ಕೆ ಕಾರಣೀಭೂತರಾದರೆ, ಅವರಿಂದ ಮಾಲಿನ್ಯವಾಗಿದ್ದರೆ ಅದರ ಹಾನಿಯನ್ನು ಅವರೇ ಭರಿಸ್ಕೊಡ್ಬೇಕು. ಕಮಲ್ನಾಥ್ ಅಂತಕ್ಕಂಥ ಒಂದು ಕೇಸ್ ಬರುತ್ತೆ. ಆ ಬ್ಯಾಸ್ ನದಿ, ಹಿಮಾಚಲ್ನಲ್ಲಿ ಅವರೊಂದು ಹೋಟೆಲ್ ಮಾಡಿರ್ತಾರೆ. ಆ ಹೋಟೆಲ್ನ ಎಕ್ಸ್ಪಾಂಡ್ ಮಾಡ್ತಾರೆ. ಹೆಂಗೆ ಮಾಡ್ತಾರೆ ಅಂದರೆ, ಸರ್ಕಾರಿ ಜಾಗವನ್ನು ಕಬಳಿಸ್ತಾರೆ ಅನ್ಆಥರೈಸ್ಡ್ ಆಗಿ. ಅಷ್ಟೇ ಅಲ್ಲ, ನದಿ ಹೋಗುವ ದಾರಿಯನ್ನು ತಪ್ಪಿಸಿ ನದಿ ದಾರಿಯನ್ನು ಬದಲಾಯಿಸ್ತಾರೆ.
ಹಾಗಾಗಿ ಸಾಕಷ್ಟು ಪ್ರಮಾಣದ ಹಾನಿ ಆಗ್ತದೆ. ಫ್ಲಡ್ಡಿಂದ ಸಾಕಷ್ಟು ಪ್ರಮಾಣದ ಹಾನಿ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕ ಹಿತಾಸಕ್ತಿ ಕೇಸ್ ಬರ್ತದೆ, ಸುಪ್ರೀಂ ಕೋರ್ಟ್ ಮುಂದೆ ಬರ್ತದೆ. ಆ ಕಮಲ್ನಾಥ್ ಅವರು ಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿಯೂ ಕೂಡ ಸುಪ್ರೀಂ ಕೋರ್ಟು ಈ ತತ್ವವನ್ನು ಆಧರಿಸಿ ಅವರಿಗೆ ಪರಿಹಾರವನ್ನು ಭರಿಸಲಿಕ್ಕೆ ಹೇಳ್ತದೆ ಅಂತಕ್ಕಂಥದ್ದನ್ನು ನೆನಪಿಸ್ತಾ, ದೋಸ್ ಹೂ ಕಾಸ್ ಎನ್ವಿರಾನ್ಮೆಂಟಲ್ ಡ್ಯಾಮೇಜ್ ಮಸ್ಟ್ ಬಿಯರ್ ದ ಕಾಸ್ಟ್ ಆಫ್ ಪ್ರಿವೆನ್ಷನ್, ಕಂಟ್ರೋಲ್ ಆ್ಯಂಡ್ ಮಿಟಿಗೇಷನ್. ನೋಡಿ, ಪ್ರಿವೆನ್ಷನ್, ಕಂಟ್ರೋಲ್ ಆ್ಯಂಡ್ ಮಿಟಿಗೇಷನ್, ಪರಿಸರಕ್ಕೆ ಹಾನಿ ಮಾಡುವ ಆ ಹಾನಿಯನ್ನು ನಿಯಂತ್ರಿಸಲು ಮತ್ತು ಪರಿಹಾರ ಒದಗಿಸಲು ಹೊಣೆಗಾರನಾಗಿರಬೇಕು. ಇಂಡಸ್ಟ್ರೀಸ್, ಬಿಸ್ನೆಸ್ಸಸ್ ರೆಸ್ಪಾನ್ಸಿಬಲ್ ಫಾರ್ ದ ಪೊಲ್ಯೂಷನ್ ಶುಡ್ ಇನ್ವೆಸ್ಟ್ ಇನ್ ಕ್ಲೀನ್ ಟೆಕ್ನಾಲಜೀಸ್. ನೋಡಿ, ಯಾವುದೇ ಇಂಡಸ್ಟ್ರಿ ಇದ್ದರೂ ಅವರು ಟೆಕ್ನಾಲಜಿಯನ್ನು ಯಾವುದು ಯೂಸ್ ಮಾಡಬೇಕು, ಯಾವುದು ಪರಿಸರಕ್ಕೆ ಹಾನಿ ಮಾಡುವುದಿಲ್ಲವೋ ಅಂತಹ ತಂತ್ರಜ್ಞಾನವನ್ನು ಅವರು ಬಳಸಬೇಕು. ಈ ಹೊಗೆ ಸೂಸುವಂತಹ ತಂತ್ರಜ್ಞಾನ ಅಲ್ಲ. ಆದ್ದರಿಂದ ಅತ್ಯುತ್ತಮವಾದ ತಂತ್ರಜ್ಞಾನವನ್ನು ಬಳಸೋದು ಅವ್ರ ಜವಾಬ್ದಾರಿಯಾಗಿದೆ ಅಂತಕ್ಕಂಥದ್ದು. ಕೈಗಾರಿಕೆಗಳು ಮತ್ತು ವ್ಯಾಪಾರ ಸಂಸ್ಥೆಗಳು ಶುದ್ಧ ತಂತ್ರಜ್ಞಾನಗಳನ್ನು ಅಳವಡಿಸಬೇಕು ಮತ್ತು ಪರಿಸರ ಹಾನಿ ಆದರೆ ಅದಕ್ಕೇನು ಮಾಡಬೇಕು, ಪರಿಹಾರ ಕೊಡಬೇಕು. ಡ್ಯಾಮೇಜ್, ಎನ್ವಿರಾನ್ಮೆಂಟಲ್ ಕಂಪೆನ್ಸೇಟ್ ಫಾರ್ ಎನ್ವಿರಾನ್ಮೆಂಟಲ್ ಡ್ಯಾಮೇಜ್, ಪರಿಹಾರವನ್ನು ಕೊಡಬೇಕಾಗ್ತದೆ ಅವರು. ದಿಸ್ ಈಸ್ ವಾಟ್ ಈಸ್ ಎನದರ್ ಪ್ರಿನ್ಸಿಪಲ್ ಕಾಲ್ಡ್ ದಿ ಪೊಲ್ಯೂಟರ್ ಪೇಸ್ ಪ್ರಿನ್ಸಿಪಲ್. ದೆನ್ ಇಂಟ್ರಾ ಜನರೇಷನಲ್ ಆ್ಯಂಡ್ ಇಂಟರ್ ಜನರೇಷನಲ್ ಈಕ್ವಿಟಿ. ನಮ್ಮ ಉದ್ದೇಶ ಏನಿತ್ತಲ್ಲ ಅಂದರೆ ಮುಂದಿನ ಜನರಿಗೂ ಅದು ಇರಬೇಕು. ಈಕ್ವಿಟಿ ಅಂದರೆ ಸಮನ್ವಯತೆ, ಸಮಾನತೆ ಅನ್ನೋದಕ್ಕಿಂತ ಸಮನ್ವಯತೆ ಅಂತ ಹೇಳ್ಬೋದು ನಾವು. ನಮ್ಮ ಜನ್ರೇಷನ್ಗೂ ಉಳಿಬೇಕದು, ಮುಂದಿನ ಜನ್ರೇಷನ್ಗೂ ಆಗಬೇಕು. ಇಂಟ್ರಾ ಜನರೇಷನ್ ಈಕ್ವಿಟಿ, ಈಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಅಮಂಗ್ ಡಿಫರೆಂಟ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಗ್ರೂಪ್ಸ್ ವಿದಿನ್ ದ ಪ್ರೆಸೆಂಟ್ ಜನ್ರೇಷನ್. ನಮ್ಮ ಈಗಿರ್ತಕ್ಕಂತಹ ಜನ್ರೇಷನ್ ಏನಿದೆ, ತಲೆಮಾರಿದೆ, ಈ ತಲೆಮಾರಿನಲ್ಲಿ ಎಲ್ಲರಿಗೂ ಅದರ ಲಾಭ ಸಿಗಬೇಕು. ದೆನ್ ಇಂಟರ್ ಜನರೇಷನ್ ಈಕ್ವಿಟಿ, ಎನ್ಶೂರಿಂಗ್ ದ್ಯಾಟ್ ಫ್ಯೂಚರ್ ಜನರೇಷನ್ಸ್ ಇನ್ಹೆರಿಟ್ ಎ ಹೆಲ್ದಿ ರಿಸೋರ್ಸ್ ರಿಚ್ ಎನ್ವಿರಾನ್ಮೆಂಟ್. ಮುಂದಿನ ಪೀಳಿಗೆಗೂ ಕೂಡ ಒಳ್ಳೆಯ ವಾತಾವರಣ, ಒಳ್ಳೆಯ ಪರಿಹಾರ, ಒಳ್ಳೆಯ ಪರಿಸರ ಇರಬೇಕು. ಆ ರೀತಿಯಾದಂತಹ ಒಂದು ತತ್ವವನ್ನು ನಾವು ಅನುಸರಿಸಬೇಕು. ದ ಪ್ರಿನ್ಸಿಪಲ್ ಶುಡ್ ಬಿ ಇಂಟ್ರಾ ಜನರೇಷನಲ್ ಆ್ಯಂಡ್ ಇಂಟರ್ ಜನರೇಷನಲ್ ಈಕ್ವಿಟಿ. ತಲೆಮಾರುಗಳ ಒಳಗಿನ ಮತ್ತು ನಡುವೆಯ ಸಮಾನತೆ. ತಲೆಮಾರುಗಳ ಒಳಗಿನ ಅಂದರೆ ಇವತ್ತಿನ ತಲೆಮಾರು, ಇಂದಿನ ತಲೆಮಾರು ಮತ್ತು ಭವಿಷ್ಯದ ತಲೆಮಾರು. ನೀವು ಹೀಗೆ ಬರಿಬೋದು, ಇಂದಿನ ತಲೆಮಾರು ಮತ್ತು ಭವಿಷ್ಯದ ತಲೆಮಾರು ಮತ್ತು ಭವಿಷ್ಯದ ತಲೆಮಾರು, ಆ ರೀತಿಯೂ ಬರಿಬೋದು. ತಲೆಮಾರೊಳಗಿನ ಸಮಾನತೆ. ಈಗಿನ ತಲೆಮಾರಿನ ಜನರಲ್ಲಿ ನೈಸರ್ಗಿಕ ಸಂಪತ್ತುಗಳನ್ನು ಸಮಾನವಾಗಿ ಹಂಚಿಕೆಯಾಗುವಂತೆ ನೋಡಿಕೊಳ್ಳಬೇಕು. ತಲೆಮಾರುಗಳ ನಡುವಿನ ಬಾಧ್ಯತೆ. ಭವಿಷ್ಯದ ತಲೆಮಾರುಗಳು ಆರೋಗ್ಯಕರ ಮತ್ತು ಸಂಪತ್ತು ಸಮೃದ್ಧ ಪರಿಸರವನ್ನು ವಾಸ್ತವವಾಗಿ ಅನುಭವಿಸುವಂತೆ ಖಚಿತಪಡಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿರ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. 6th one, ಇಂಟಿಗ್ರೇಷನ್ ಆಫ್ ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸ್ ಇನ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್. ನಾವೇನು ಡೆವಲಪ್ಮೆಂಟ್ ಮಾಡ್ತೀವೋ ಅದರಲ್ಲಿ ಎನ್ವಿರಾನ್ಮೆಂಟಿಗೆ ಸಂಪೂರ್ಣ ನೀವು ಎನ್ವಿರಾನ್ಮೆಂಟಿನ ವಿಷಯವನ್ನು ಮನಸ್ಸಲ್ಲಿ ಇಟ್ಕೊಂಡು ಏನೂ ತೊಂದರೆ ಆಗದ ರೀತಿಯಲ್ಲಿ ಮಾಡಬೇಕು. ಎನ್ವಿರಾನ್ಮೆಂಟಲ್ ಇಶ್ಯೂ ಶುಡ್ ಬಿ ಇಂಟಿಗ್ರೇಟೆಡ್. ಪರಿಸರಕ್ಕೆ ಸಂಬಂಧಂತಹ ವಿಷಯಗಳು ಎಲ್ಲಿರಬೇಕು, ನಿಮ್ಮ ಪ್ಲ್ಯಾನಿಂಗ್ನಲ್ಲಿರಬೇಕು, ಯೋಜನೆಗಳಲ್ಲಿರಬೇಕು, ಪಾಲಿಸಿ ಮೇಕಿಂಗಲ್ಲಿ ಅವೆಲ್ಲ ಇರಬೇಕು. ಯಾವ್ಯಾವುದು ಇಂಡಸ್ಟ್ರಿ, ಅಗ್ರಿಕಲ್ಚರ್, ಇನ್ಫ್ರಾಸ್ಟ್ರಕ್ಚರ್, ಯಾವುದೇ ಪಾಲಿಸಿ ಇರಲಿ ಆ ಪಾಲಿಸಿಯಲ್ಲಿ ಎನ್ವಿರಾನ್ಮೆಂಟಿಗೆ ಸಂಬಂಧಪಟ್ಟಂತಹ ವಿಷಯದ ರಕ್ಷಣೆಗೆ ನೀವೇನು ಮಾಡಿದ್ದೀರಿ ಅನ್ನೋದನ್ನು ಹೇಳಬೇಕು. ಸಸ್ಟೈನೇಬಲ್ ಪ್ರಾಕ್ಟೀಸಸ್ ಶುಡ್ ಬಿ ಎನ್ಕರೇಜ್ಡ್ ಥ್ರೂ ಗ್ರೀನ್ ಪಾಲಿಸೀಸ್, ಎಕೋ ಫ್ರೆಂಡ್ಲಿ ಇನ್ಸೆಂಟಿವ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ನಿಮ್ಮ ಪಾಲಿಸಿಗಳೆಲ್ಲ ಏನಾಗಬೇಕು, ಪರಿಸರ ಸ್ನೇಹಿಯಾಗಿರಬೇಕು. ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯಲ್ಲಿ ಪರಿಸರದ ಪರಿಗಣನೆ. ಕೈಗಾರಿಕೆ, ಕೃಷಿ, ಮೂಲಸೌಕರ್ಯ, ಶಕ್ತಿ ಮುಂತಾದ ಕ್ಷೇತ್ರಗಳಲ್ಲಿ ಪರಿಸರ ಸಂಬಂಧಿತ ವಿಚಾರಗಳನ್ನು ಸೇರಿಸಿರಬೇಕು. ಹಸಿರು ನೀತಿಗಳು, ಪರಿಸರ ಸ್ನೇಹಿ ಉತ್ತೇಜನೆ ಮತ್ತು ನಿಯಂತ್ರಣಗಳ ಮೂಲಕ ಸುಸ್ಥಿರ ಅಭ್ಯಾಸಗಳನ್ನು ಪ್ರೋತ್ಸಾಹಿಸಬೇಕು. ದೆನ್ ಎಫಿಷಿಯನ್ಸಿ ಇನ್ ಎನ್ವಿರಾನ್ಮೆಂಟಲ್ ರೀಯೂಸ್.
ಇದು ಇರಬೇಕು, ಎಫಿಷಿಯೆಂಟ್ ಇರಬೇಕು. ನಾವು ಏನು ಮಾಡ್ತೀವಿ ಅವು ಇಕ್ವಿಪ್ಮೆಂಟ್ಗಳೆಲ್ಲ ಎಫಿಷಿಯೆಂಟ್ ಆಗಿರಬೇಕು. ನ್ಯಾಚುರಲ್ ರಿಸೋರ್ಸಸ್ ಶುಡ್ ಬಿ ಯೂಸ್ಡ್ ಎಫಿಷಿಯೆಂಟ್ಲಿ ಟು ಮಿನಿಮೈಸ್ ವೇಸ್ಟ್ ಆ್ಯಂಡ್ ಮ್ಯಾಕ್ಸಿಮಮ್ ಬೆನಿಫಿಟ್. ವೇಸ್ಟೇಜ್ ಆಗಬಾರ್ದು, ರಿಸೋರ್ಸಸ್ ವೇಸ್ಟೇಜ್ ಆಗಬಾರ್ದು. ಅಡಾಪ್ಷನ್ ಆಫ್ ಕ್ಲೀನರ್ ಪ್ರೊಡಕ್ಷನ್ ಟೆಕ್ನಿಕ್ಸ್, ಎನರ್ಜಿ ಎಫಿಷಿಯೆಂಟ್ ಟೆಕ್ನಾಲಜೀಸ್ ಆ್ಯಂಡ್ ವೇಸ್ಟ್ ರಿಡಕ್ಷನ್ ಸ್ಟ್ರಾಟಜೀಸ್. ನೋಡಿ, ವೇಸ್ಟ್ ಕಮ್ಮಿ ಆಗೋ ಹಾಗೆ, ಆಮೇಲೆ ಅವ್ರಗಳ ಎಫಿಷಿಯನ್ಸಿ ಉತ್ತಮವಾಗಿರೋ ಹಾಗೆ ಏನಾಗಬೇಕು, ನಮ್ಮ ಇಕ್ವಿಪ್ಮೆಂಟ್ಗಳು ಇರಬೇಕು. ಪರಿಸರ ಸಂಪತ್ತುಗಳ ಸಮರ್ಥ ಬಳಕೆ, ನೈಸರ್ಗಿಕ ಸಂಪತ್ತುಗಳನ್ನು ವ್ಯರ್ಥವಾಗದಂತೆ ಬಳಸಿ ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಬೇಕು. ಶುದ್ಧ ಉತ್ಪಾದನಾ ತಂತ್ರಜ್ಞಾನಗಳು, ಇಂಧನದ ಪರಿಣಾಮಕಾರಿ ಬಳಕೆ, ಕಸ ಕಡಿತ ನೀತಿಗಳನ್ನು ನಾವು ಅನುಸರಿಸಬೇಕು ಅಂತಕ್ಕಂಥದ್ದನ್ನು ನಾವು ಈ ತತ್ವವನ್ನು ನೋಡ್ತೀವಿ. ದೆನ್ ಲೀಗಲ್ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಸ್ಟ್ರೆಂಥನಿಂಗ್. ನೋಡಿ, ಲೀಗಲ್ ನಾವೇನು ಮಾಡಬೇಕು, ವಿ ಶುಡ್ ಎನ್ಫೋರ್ಸ್ ಇಟ್ ಬೈ ಸ್ಟ್ರಿಕ್ಟ್ ಲಾಸ್. ವಿ ಹ್ಯಾವ್ ಟು ಡೂ ಲಾಸ್ ಇನ್ ಸಚ್ ಎ ವೇ ದ್ಯಾಟ್ ಲಾಸ್ ಆರ್ ವೆರಿ ಸ್ಟ್ರಿಕ್ಟ್. ಅದರಿಂದ ಪರಿಸರದ ರಕ್ಷಣೆ ಆಗಬೇಕು. ಎನ್ವಿರಾನ್ಮೆಂಟಲ್ ಲಾ ಶುಡ್ ಬಿ ಸ್ಟ್ರಿಕ್ಟ್ಲಿ ಎನ್ಫೋರ್ಸ್ಡ್. ಬರೀ ಕಾನೂನು ಮಾಡೋದಲ್ಲ, ಅದರ ಏನು ಕಾನೂನಿನ ಅಳವಡಿಕೆ ಕೂಡ ಎಫಿಷಿಯೆಂಟಾಗಿ ಆಗಬೇಕು. ಪ್ರಿವೆಂಟ್ ಪೊಲ್ಯೂಷನ್ ಆ್ಯಂಡ್ ಓವರ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ರಿಸೋರ್ಸಸ್. ನೋಡಿ, ನಾವು ಮಾಲಿನ್ಯವನ್ನು ಏನು ತಪ್ಪಿಸುವ ನಿಟ್ಟಿನಲ್ಲಿ ಕಾನೂನುಗಳಿರಬೇಕು, ಮತ್ತು ಈ ರಿಸೋರ್ಸ್ಗಳು ಸಂಪತ್ತು ಹಾಳಾಗದಂತೆ ನೋಡಿಕೊಳ್ಳುವಂತಹ ಕಾನೂನುಗಳಿರಬೇಕು. ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಶುಡ್ ಬಿ ಸ್ಟ್ರೆಂಥನ್ಡ್ ಫಾರ್ ಎಫೆಕ್ಟಿವ್ ಎನ್ವಿರಾನ್ಮೆಂಟಲ್ ಗವರ್ನೆನ್ಸ್. ಅದಕ್ಕೆ ಸಂಬಂಧಪಟ್ಟಂತಹ ಸಂಸ್ಥೆಗಳನ್ನು ನಾವು ಬಲಪಡಿಸಬೇಕು ಅಂತ ಇದರ ಅರ್ಥ. ಕಾನೂನು ಮತ್ತು ಸಂಸ್ಥೆಗಳ ಬಲವರ್ಧನೆ, ಪರಿಸರ ಕಾನೂನುಗಳನ್ನು ಕಠಿಣವಾಗಿ ಅನುಷ್ಠಾನಗೊಳಿಸಬೇಕು. ಇದು ಮಾಲಿನ್ಯ ತಡೆಯಲು ಸಾಧ್ಯವಾಗುತ್ತದೆ. ಪರಿಸರ ಆಡಳಿತದ ಸಂಸ್ಥೆಗಳನ್ನು ಬಲಪಡಿಸಿ ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ಕ್ರಮ ವಹಿಸಬೇಕು. ದೆನ್ ಎನ್ವಿರಾನ್ಮೆಂಟಲ್ ಅವೇರ್ನೆಸ್ ಆ್ಯಂಡ್ ಪಬ್ಲಿಕ್ ಪಾರ್ಟಿಸಿಪೇಷನ್. ನಾವು ಇದಕ್ಕೆ ಸಂಬಂಧಪಟ್ಟಂತೆ ಎಜುಕೇಷನ್, ನಾವೇನು ಉದ್ದೇಶವನ್ನು ಇಟ್ಕೊಂಡಿದ್ರಿ ಆ ಉದ್ದೇಶ ಈಡೇರುವಂತಹ ಪಾಲಿಸಿಗಳನ್ನು ನಾವು ಮಾಡಬೇಕು. ಸೇಮ್ ಥಿಂಗ್ ಈಸ್ ಅವೈಲೇಬಲ್ ಹಿಯರ್. ಅಡ್ರೆಸ್ಸಿಂಗ್ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ನೋಡಿ, ಈ ಕ್ಲೈಮೇಟ್ ಚೇಂಜ್ ವಿಷಯದಲ್ಲಿ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟನ್ನು ಹೇಗೆ ನಾವು ಎದುರಿಸಬೇಕು, ಮಿಟಿಗೇಟ್ ಮಾಡಬೇಕು ಅನ್ನೋದನ್ನು ನಾವು ಏನು ಮಾಡಬೇಕು, ಆ ರೀತಿಯಾದಂತಹ ತತ್ವಗಳನ್ನು ಇಲ್ಲಿ ಅನುಸರಿಸಬೇಕು. ದೀಸ್ ಆರ್ ದ ಪ್ರಿನ್ಸಿಪಲ್ಸ್. ಕ್ಲೈಮೇಟ್ ರಿಸ್ಕ್, ಸ್ಟ್ರೆಂಥನಿಂಗ್ ಪ್ರಿಪೇರ್ಡ್ನೆಸ್. ನಾವು ಏನಾದರೂ ಈ ರೀತಿಯಾದಂಥ ನ್ಯಾಷನಲ್ ಕಲಾಮಿಟಿ ಆದರೆ ಅದನ್ನು ಎದುರಿಸುವಂಥ ತಯಾರಿ ನಮ್ಮಲ್ಲಿ ಇರುವಂತಹ ತತ್ವಗಳನ್ನು ನಾವು ಅನುಸರಿಸಬೇಕು ಅಂತಕ್ಕಂಥದ್ದು ಇದು ಈ 10ನೇ ಇದು. ಸಿ ದೀಸ್ ಆರ್ ಆಲ್ ದಿ ಐ ಥಿಂಕ್ ದಿ ಪ್ರಿನ್ಸಿಪಲ್ಸ್ ದ್ಯಾಟ್ ವಿ ಆರ್ ಸಪೋಸ್ ಟು ಫಾಲೋ. ಆ್ಯಂಡ್ ಫೈನಲಿ we can see how these are achieved. How can these things be achieved ಅನ್ನೋದನ್ನು ನಾವು ನೋಡೋಣ. ಈ ಎನ್ವಿರಾನ್ಮೆಂಟಲ್ ಪಾಲಿಸಿಯಲ್ಲಿ ಈಗೇನು ನಾವು ಯೋಚನೆ ಮಾಡಿದಂಥ ಎಲ್ಲ ವಿಷಯಗಳನ್ನ ನಾವು ಅಚೀವ್ ಮಾಡೋದು ಹೆಂಗೆ. ಔಟ್ಲೈನ್ಸ್ ಸೆವರಲ್ ಸ್ಟ್ರಾಟಜೀಸ್ ಟು ಅಚೀವ್ ಇಟ್ಸ್ ಅಬ್ಜೆಕ್ಟಿವ್ಸ್ ಆಫ್ ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್. ದೀಸ್ ಸ್ಟ್ರಾಟಜೀಸ್ ಫೋಕಸ್ ಆನ್ ಇಂಟಿಗ್ರೇಟಿಂಗ್ ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸ್ ಇನ್ ಟು ಪಾಲಿಸೀಸ್, ಇಂಪ್ರೂವಿಂಗ್ ಗವರ್ನೆನ್ಸ್ ಆ್ಯಂಡ್ ಪ್ರಮೋಟಿಂಗ್ ಸಸ್ಟೈನೇಬಲ್ ಮ್ಯಾನೇಜ್ಮೆಂಟ್. ನೋಡಿ, ರಾಷ್ಟ್ರೀಯ ಪರಿಸರ ನೀತಿ ತನ್ನ ಉದ್ದೇಶಗಳನ್ನು ಸಾಧಿಸಲು ಹಲವಾರು ತಂತ್ರಗಳನ್ನು ಅಳವಡಿಸಿಕೊಂಡಿದೆ. ಈ ತಂತ್ರಗಳು ಪರಿಸರದ ಸಂರಕ್ಷಣೆಗೆ, ಸುಸ್ಥಿರ ಅಭಿವೃದ್ಧಿಗೆ ಮತ್ತು ಪರಿಸರ ಆಡಳಿತವನ್ನು ಬಲಪಡಿಸಲು ಸಹಾಯ ಮಾಡುತ್ತವೆ. ಏನೇನು ನೋಡೋಣ, ನಾವು ತಂತ್ರಗಳೇನೇನಿದ್ದಾವೆ ಅಂತೇಳಿ. ಸ್ಟ್ರೆಂಥನಿಂಗ್ ಆಫ್ ಎನ್ವಿರಾನ್ಮೆಂಟಲ್ ಗವರ್ನೆನ್ಸ್, ಇಂಪ್ರೂವ್ ಎನ್ವಿರಾನ್ಮೆಂಟಲ್ ಲಾಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಟು ಎನ್ಶ್ಯೂರ್ ಎನ್ಫೋರ್ಸ್ಮೆಂಟ್ ಆ್ಯಂಡ್ ಕಾಂಪ್ಲೈನ್ಸ್. ಸ್ಟ್ರೆಂಥನ್ ಇನ್ಸ್ಟಿಟ್ಯೂಷನ್ ಲೈಕ್, ನೋಡಿ ನಾವು ಅದಕ್ಕೆ ಏನು ಮಾಡಿದ್ದೀವಿ ಅಂದರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಮಾಡಿದ್ದೀವಿ ಆ್ಯಂಡ್ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಮಾಡಿದ್ದೀವಿ. ಇವುಗಳೇನು ಮಾಡ್ತವೆ, ಈ ಪರಿಸರ ಹಾನಿಯಾಗುವುದನ್ನು ತಡಿತವೆ. ಪ್ರಮೋಟ್ ಟ್ರಾನ್ಸ್ಪರೆನ್ಸಿ, ಮತ್ತು ಇವುಗಳ ವ್ಯವಹಾರದಲ್ಲಿ ಟ್ರಾನ್ಸ್ಪರೆನ್ಸಿ ಆಗುವ ಸ್ಟ್ರಾಟಜಿಯನ್ನು ನಾವು ಮಾಡಿದ್ದೀವಿ. ಪಾರದರ್ಶಕತೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಪರಿಸರ ಕಾನೂನುಗಳನ್ನು ಕಠಿಣಗೊಳಿಸಿ ಉತ್ತಮ ಅನುಷ್ಠಾನವನ್ನು ಖಚಿತಪಡಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆದ್ದರಿಂದ ನಾವೇನು ಮಾಡಿದ್ದೀವಿ, ಮಧ್ಯಸ್ಥ ಮಾಲಿನ್ಯ ನಿಯಂತ್ರಣ ಮಂಡಳಿ, ಮಧ್ಯಸ್ಥ ಅನ್ನೋದಕ್ಕಿಂತ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗಳನ್ನು ಬಲಪಡಿಸಬೇಕು. ವಿ ಹ್ಯಾವ್ ಆಲ್ರೆಡಿ ಡನ್ ದೀಸ್ ಥಿಂಗ್ಸ್. ಸಾರ್ವಜನಿಕರ ಪಾಲ್ಗೊಳ್ಳುವಿಕೆ ಮತ್ತು ಪಾರದರ್ಶಕತೆಯನ್ನು ಹೆಚ್ಚಿಸಬೇಕು. ಇದನ್ನು ಕೂಡ ನಾವು ಈಗ ಆಲ್ರೆಡಿ ಇಂತಹ ಪ್ರಾಜೆಕ್ಟ್ಗಳಲ್ಲಿ ಮಾಡಿದ್ದೀವಿ. ದೆನ್ ಸಸ್ಟೈನೇಬಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಪ್ರಮೋಟ್ ಸಸ್ಟೈನೇಬಲ್ ಯೂಸ್ ಆಫ್ ಫಾರೆಸ್ಟ್ಸ್, ವಾಟರ್, ಲ್ಯಾಂಡ್ ಆ್ಯಂಡ್ ಬಯೋಡೈವರ್ಸಿಟಿ ಟು ಪ್ರಿವೆಂಟ್ ಓವರ್ ಎಕ್ಸ್ಪ್ಲಾಯ್ಟೇಷನ್.
ಇಂಪ್ಲಿಮೆಂಟ್ ಅಫಾರೆಸ್ಟೇಷನ್ ಪ್ರೋಗ್ರಾಮ್ಸ್ ಆ್ಯಂಡ್ ಇಂಪ್ರೂವ್ಮೆಂಟ್ ಡಿಗ್ರೇಡೆಡ್ ಲ್ಯಾಂಡ್ ಥ್ರೂ ಎಕೋ ರಿಸ್ಟೋರೇಷನ್, ಎನ್ಕರೇಜ್ ಎಫಿಷಿಯಂಟ್ ವಾಟರ್ ಯೂಸ್. ಆಲ್ ದೀಸ್ ಥಿಂಗ್ಸ್ ಆರ್ ಇಂಪ್ಲಿಮೆಂಟೆಡ್ ಬೈ ಅಸ್. ಇವೆಲ್ಲವುಗಳನ್ನು ನಾವು ಮಾಡಿದ್ದೀವಿ. ಸುಸ್ಥಿರ ಸಂಪತ್ತು ನಿರ್ವಹಣೆ, ಕಾಡು, ಜಲ, ಭೂಮಿ, ಜೈವಿಕ ವೈವಿಧ್ಯತೆಯ ಸುಸ್ಥಿರ ಬಳಕೆಯನ್ನು ಖಚಿತಪಡಿಸಬೇಕು ಮಾಡಿದ್ದೀವಿ. ನಾವು ಸುಮಾರು ಫಾರೆಸ್ಟ್ಗಳಲ್ಲಿ ನಾವು ಸ್ಕೀಮ್ ಮಾಡಿದ್ದೀವಿ. ನ್ಯಾಷನಲ್ ಫಾರೆಸ್ಟ್, ದೆನ್ ರಿಸರ್ವ್ ಫಾರೆಸ್ಟ್ ಅಂತಕ್ಕಂಥ ಸ್ಕೀಮ್ಗಳನ್ನು ಮಾಡಿದ್ದೀವಿ. ಅದರಲ್ಲಿ ನಾವು ಕಾಡನ್ನು ರಕ್ಷಿಸ್ತೀವಿ. ಆಮೇಲೆ ಭೂಮಿ, ಕೆರೆಗಳು, ಇವುಗಳ ರಕ್ಷಣೆಯನ್ನು ನಾವು ಮಾಡೋದಕ್ಕೆ ಕಾನೂನುಗಳನ್ನು ಮಾಡಿದ್ದೀವಿ. ಓಕೆ. ಆಮೇಲೆ ಪುನರ್ ಅರಣ್ಯೀಕರಣ, ರೀಫಾರೆಸ್ಟೇಷನ್ಗೆ ನಮ್ಮಲ್ಲಿ ಯೋಜನೆಗಳಿದ್ದಾವೆ. ಪರಿಸರ ಪುನಃಸ್ಥಾಪನೆ, ಎಕೋ ರಿಸ್ಟೋರೇಷನ್ ಸಿಸ್ಟಮ್ಗಳನ್ನು ಯೋಜನೆಗಳ ಮುಖಾಂತರ ನಾವು ಮಾಡ್ತೀವಿ. ಜಲ ಸಂರಕ್ಷಣೆಗಾಗಿ ಮಳೆ ನೀರು, ರೇನ್ ಹಾರ್ವೆಸ್ಟಿಂಗ್ ಅಂತ ಕೆಲವು ಸುಮಾರು ಪ್ರಾಜೆಕ್ಟ್ಗಳನ್ನ ನಾವು ತೆಗೆದುಕೊಂಡಿದ್ದೀವಿ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಪೊಲ್ಯೂಷನ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್, ಇಂಪ್ಲಿಮೆಂಟ್ ಏರ್ ವಾಟರ್ ಪೊಲ್ಯೂಷನ್ ಕಂಟ್ರೋಲ್, ಇವುಗಳನ್ನೆಲ್ಲ ನಾವು ಕಂಟ್ರೋಲ್ ಮಾಡಲಿಕ್ಕೆ ಕ್ರಮಗಳನ್ನು ಜರುಗಿಸ್ತಾ ಇದ್ದೀವಿ. ಎನ್ಕರೇಜ್ ಇಂಡಸ್ಟ್ರೀಸ್ ಟು ಕ್ಲೀನರ್ ಪ್ರೊಡಕ್ಷನ್ ಟೆಕ್ನಾಲಜೀಸ್, ಇದನ್ನೆಲ್ಲ ಮಾಡಿದ್ದೀವಿ ನಾವು. ಇದನ್ನೆಲ್ಲ ಗಮನಿಸ್ಬೋದು ನಾವು. ಈ ಕ್ಲೀನರ್ ಇದನ್ನು ಮಾಡುವಂಥದ್ದನ್ನು ಗಮನಿಸ್ಬೋದು. ಸ್ಟ್ರೆಂಥನ್ ಮಾನಿಟರಿಂಗ್ ಆಫ್ ಇಂಡಸ್ಟ್ರಿಯಲ್ ಎಮಿಷನ್ ಆ್ಯಂಡ್ ಎಫ್ಲುಯೆಂಟ್ಸ್. ನೋಡಿ, ಈ ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಸ್ ಇದೆಯಲ್ಲ, ಇದು ನಾವು ಇದರಲ್ಲಿ ಇನ್ನೂ ತುಂಬ ಸಾಧಿಸಬೇಕಾಗಿದೆ. ಯಾಕೆ ಅಂತಂದರೆ ಅನೇಕ ನದಿಗಳಲ್ಲಿ ಇನ್ನೂ ಕೂಡ ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಸ್ ಹೋಗೋದ್ರಿಂದ ನಮ್ಮ ನದಿಗಳೆಲ್ಲ ಹಾಳಾಗಿದ್ದಾವೆ. ಅದಕ್ಕೆ ಒಂದು ಉದಾಹರಣೆ ಅಂತಂದರೆ ನಾವು ಪ್ರಮುಖವಾಗಿ ಯಮುನಾ ನದಿಯನ್ನು ಹೇಳ್ಬೋದು. ಆ ರೀತಿಯಾದಂತಹ ಮಾಲಿನ್ಯ ತಡೆಗಟ್ಟುವಿಕೆ ನಿಯಂತ್ರಣ, ಗಾಳಿ, ನೀರು ಮತ್ತು ಭೂಮಿಯ ಮಾಲಿನ್ಯವನ್ನು ತಡೆಯಲು ಕಠಿಣ ನಿಯಮಗಳನ್ನು ಜಾರಿಗೊಳಿಸಬೇಕಾಗ್ತದೆ. ಕೈಗಾರಿಕೆಗಳಲ್ಲಿ ಶುದ್ಧ ತಂತ್ರಜ್ಞಾನವನ್ನು ನಾವು ಬಳಸಬೇಕು. ಕೈಗಾರಿಕಾ ವಾಯು ಮಾಲಿನ್ಯ ಮತ್ತು ತ್ಯಾಜ್ಯ ನಿರ್ವಹಣೆಯ ಮೇಲ್ವಿಚಾರಣೆಯನ್ನು ಬಲಪಡಿಸಬೇಕು. ಇವೆಲ್ಲ ನಮ್ಮ ಸ್ಟ್ರಾಟಜೀಸ್. ಇಂಟಿಗ್ರೇಷನ್ ಆಫ್ ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸ್ ಇಂಟು ಡೆವಲಪ್ಮೆಂಟಲ್ ಪಾಲಿಸೀಸ್. ನೋಡಿ, ಆದ್ದರಿಂದ ನಾವೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಫಾರ್ ದಿಸ್ ಕಂಪಲ್ಸರಿ. ಏನದು? ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಫಾರ್ ಮೇಜರ್ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್. ದಿಸ್ ವಿ ಆರ್ ಇಂಪ್ಲಿಮೆಂಟಿಂಗ್. EIA ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಡೆವಲಪ್ಡ್ ಎಕೋ ಫ್ರೆಂಡ್ಲಿ ಪಾಲಿಸೀಸ್ ಇನ್ ಅಗ್ರಿಕಲ್ಚರ್, ಟ್ರಾನ್ಸ್ಪೋರ್ಟೇಷನ್, ಎನರ್ಜಿ, ಅರ್ಬನ್ ಪ್ಲಾನಿಂಗ್, ಆಲ್ ದೀಸ್ ಥಿಂಗ್ಸ್ ಆರ್ ಬೀಯಿಂಗ್ ಇಂಪ್ಲಿಮೆಂಟೆಡ್. ಪ್ರಮೋಟ್ ಸಸ್ಟೈನೇಬಲ್ ಟೂರಿಸಮ್. ನಾವೇನು ಟೂರಿಸಮ್ ಮಾಡಿದರೂ ಕೂಡ ಅಲ್ಲಿ ನಾವು ಎನ್ವಿರಾನ್ಮೆಂಟನ್ನು ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ಮತ್ತು ಬಯೋಡೈವರ್ಸಿಟಿನ ನಾವು ಮೇಂಟೈನ್ ಮಾಡಬೇಕು ಅಂತಕ್ಕಂಥದ್ದು. ಇದೆಲ್ಲ ಯೋಜನೆಗಳನ್ನು ಪ್ರಧಾನ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಯೋಜನೆಗಳಿಗಾಗಿ ಪರಿಸರ ಮೌಲ್ಯಮಾಪನವನ್ನು ಕಡ್ಡಾಯಗೊಳಿಸಬೇಕು. ಇದು ಕಡ್ಡಾಯಗೊಳಿಸಲಾಗಿದೆ. ಕೃಷಿ, ಸಾರಿಗೆ, ಇಂಧನ ಮತ್ತು ನಗರ ಯೋಜನೆಗಳಲ್ಲಿ ಪರಿಸರ ಸ್ನೇಹಿ ನೀತಿಗಳನ್ನು ನಾವು ಅಳವಡಿಸಬೇಕು. ಹಸಿರು ಪ್ರವಾಸೋದ್ಯಮ ಪ್ರೋತ್ಸಾಹಿಸಿ ಜೈವಿಕ ವೈವಿಧ್ಯತೆಯ ನಾಶವನ್ನು ಕಡಿಮೆ ಮಾಡಬೇಕು. ಏನು ಹಸಿರು ಪ್ರವಾಸೋದ್ಯಮ ಅಂತಂದರೆ, ನಾವು ಪ್ರವಾಸಕ್ಕೆ ಹೋಗುವವರು ಅಲ್ಲಿಯ ಪರಿಸರವನ್ನು ಹಾಳು ಮಾಡಬಾರ್ದು, ಅಲ್ಲಿ ಪ್ಲಾಸ್ಟಿಕ್ ಉಪಯೋಗ ಮಾಡಬಾರ್ದು, ಅಥವಾ ಅಲ್ಲಿ ಪ್ರಾಣಿಗಳಿಗೆ ತೊಂದರೆ ಕೊಡಬಾರ್ದು. ಆಮೇಲೆ ಯಾವ ಜಾಗದಲ್ಲಿ ಹೋಗಬಾರ್ದು ಅಂತ ಹೇಳಿದ್ರೆ ಅಲ್ಲಿ ನಾವು ಹೋಗಬಾರ್ದು. ಈ ರೀತಿಯಾದಂತಹ ಮರಗಳನ್ನು ಕಡಿಯೋದು ಮತ್ತು ಅಲ್ಲಿರ್ತಕ್ಕಂಥ ಪರಿಸರವನ್ನು ಹಾನಿಗುಂಟು ಮಾಡೋದು, ಇವೆಲ್ಲ ತಪ್ಪಿಸೋದಕ್ಕೆ ನಾವು ಏನು ಹೇಳ್ಬೋದು, ಹಸಿರು ಪ್ರವಾಸೋದ್ಯಮ ಅಂತ ಹೇಳ್ಬೋದು. ಆಮೇಲೆ ಅಡ್ರೆಸ್ಸಿಂಗ್ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಪ್ರಮೋಟ್ ರಿನ್ಯೂವೇಬಲ್ ಎನರ್ಜಿ ಸೋರ್ಸಸ್. ನೋಡಿ, ಇದನ್ನು ಮಾಡ್ಬೇಕು ನಾವು. ಅದಕ್ಕೆ ನಾವು ಏನು ಕ್ರಮ ತಗೊಳ್ತೀವಿ, ಸೋಲಾರ್, ವಿಂಡ್ ಆ್ಯಂಡ್ ಬಯೋ ಎನರ್ಜಿಗಳನ್ನು ಮಾಡ್ತೀವಿ. ಅಂದರೆ ಹಳ್ಳಿಗಳಲ್ಲಿ ನೀವೇನು ಸಗಣಿಯಿಂದ ಒಂದು ಬಯೋಗ್ಯಾಸ್ ಮಾಡ್ತಿರಲ್ವ, ಅದನ್ನು ಪ್ರಮೋಟ್ ಮಾಡುವಂಥ ಕೆಲಸ ಮಾಡ್ತೀವಿ. ಸೋಲಾರ್ ಉಪಯೋಗ ಮಾಡುವಂತಹ ಕೆಲಸವನ್ನು ಪ್ರಮೋಟ್ ಮಾಡ್ತೀವಿ. ಸೋಲಾರ್ ವಾಟರ್ ಇರ್ಬೋದು, ಹೀಟರ್ ಇರ್ಬೋದು, ಸೋಲಾರ್ ಪ್ಯಾನಲ್, SPV ಅಂತ ಹೇಳ್ತೀವಿ ನಾವು, ಸೋಲಾರ್ ಫೋಟೋ ವೋಲ್ಟಾಯಿಕ್ ಪ್ಯಾನಲ್ಸ್. ಇವುಗಳ ಅಭಿವೃದ್ಧಿಪಡಿಸಿ ಇವತ್ತು ಹೆಚ್ಚು ಸೋಲಾರ್ ಎನರ್ಜಿಯಿಂದ ಅನೇಕ ಇಂಡಸ್ಟ್ರಿಗಳು ನಡೆಯುವ ಹಾಗೆ ನಾವು ಮನೆಗಳಲ್ಲಿ ವಿದ್ಯುತ್ತನ್ನು ಉಪಯೋಗ ಮಾಡುವಂತಹ ಅನೇಕ ಪ್ರಯತ್ನಗಳು ನಡೆದಿದ್ದಾವೆ. ಸ್ಟ್ರೆಂಥನ್ ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್, ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ನಾವು ಮಾಡ್ತಾ ಇದ್ದೀವಿ. ಫ್ಲಡ್ಸ್, ಡ್ರಾಟ್ಸ್, ಸೈಕ್ಲೋನ್ಸಲ್ಲಿ ಇಂಪ್ಲಿಮೆಂಟ್ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಪ್ರಾಜೆಕ್ಟ್ಸ್ ಥ್ರೂ ಅಫಾರೆಸ್ಟೇಷನ್ ಆ್ಯಂಡ್ ಸಾಯಿಲ್ ಕನ್ಸರ್ವೇಷನ್. ಅಂದರೆ ನಾವು ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುವುದನ್ನು ತಪ್ಪಿಸಬೇಕು. ಅಥವಾ ಈ ಅಫಾರೆಸ್ಟೇಷನ್ನು ಮತ್ತು ಸಾಯಿಲ್ ಕನ್ಸರ್ವೇಷನ್ ತಪ್ಪುವುದರಿಂದ ಏನಾಗುತ್ತೆ ಅಂದರೆ, ಹೆಚ್ಚು ಗಿಡಮರಗಳು ಇರೋದರಿಂದ ಕಾರ್ಬನ್ ಡೈಆಕ್ಸೈಡನ್ನು ನಾವು ತಿಂದು ಹಾಕ್ತೇವೆ. ಅದಕ್ಕೆ ನಾವೇನಂತೀವಿ ಅಂದರೆ, ಈ ಗಿಡಗಳು ಏನು ಮಾಡ್ತವೆ, ಸೂರ್ಯನ ಕಿರಣವನ್ನು ತಗೊಂಡು ಅವು ಕಾರ್ಬನ್ ಡೈಆಕ್ಸೈಡನ್ನು ತಗೊಂಡು ಏನು ಮಾಡ್ತವೆ, ಅವು ಆಕ್ಸಿಜನ್ ಹೊರಗೆ ಬಿಡ್ತದೆ. ಅದಕ್ಕೆ ಎಂಥ ಪ್ರಕ್ರಿಯೆ ಅಂತ ಹೇಳ್ತಾರೆ. ಸೊ ಈ ಒಂದು ಪ್ರಕ್ರಿಯೆಯನ್ನು ಆಗಬೇಕು ಅಂತಂದ್ರೆ ನಮಗೆ
ಏನಾಗಬೇಕು, ಅಫಾರೆಸ್ಟೇಷನ್ ಮತ್ತು ಸಾಯಿಲ್ ಕನ್ಸರ್ವೇಷನ್ ನಾವು ಏನು ಮಾಡಬೇಕು, ಹೆಚ್ಚು ಮಹತ್ವ ಕೊಡಬೇಕು. ಡಿಫಾರೆಸ್ಟೇಷನ್ ಆಗಬಾರ್ದು, ಅಫಾರೆಸ್ಟೇಷನ್ ಆಗಬೇಕು. ಅಫಾರೆಸ್ಟೇಷನ್ ಆಗಬಾರ್ದು, ಹೆಚ್ಚು ಗಿಡಗಳನ್ನು ಬೆಳೆಸಬೇಕು. ಕಾರ್ಬನ್ ಸಿಕ್ವೆಸ್ಟ್ರೇಷನ್, ಪ್ರೊಸೆಸ್ ಆಫ್ ಕ್ಯಾಪ್ಚರಿಂಗ್ ಆ್ಯಂಡ್ ಸ್ಟೋರಿಂಗ್ ಅಟ್ಮಾಸ್ಫಿರಿಕ್ ಕಾರ್ಬನ್ ಡೈಆಕ್ಸೈಡ್. ನೋಡಿ, ಅದಕ್ಕೇನು ಹೇಳ್ತೀವಿ ನಾವು, ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂತ ಹೇಳ್ತೀವಿ. ದಟ್ ಈಸ್ ದಿ ಮೀನಿಂಗ್ ಆಫ್ ಇಟ್. ಹವಾಮಾನ ಬದಲಾವಣೆ ಮತ್ತು ವಿಪತ್ತು ನಿರ್ವಹಣೆ, ಸೌರ, ಪವನ ಮತ್ತು ಜೈವ ಇಂಧನದ ಬಳಕೆಯನ್ನು ಉತ್ತೇಜಿಸಬೇಕು. ಪ್ರಾಕೃತಿಕ ವಿಪತ್ತುಗಳಾದ ಪ್ರವಾಹ, ಬರ, ಚಂಡಮಾರುತಗಳಿಗೆ ತಯಾರಾಗುವ ಕಾರ್ಯತಂತ್ರಗಳನ್ನು ರೂಪಿಸಬೇಕು. ಅರಣ್ಯ ಅಭಿವೃದ್ಧಿ ಮತ್ತು ಮಣ್ಣಿನ ಸಂರಕ್ಷಣಾ ಯೋಜನೆಗಳ ಮೂಲಕ ಕಾರ್ಬನ್ ಶೋಷಣೆಯನ್ನು ಪ್ರೋತ್ಸಾಹಿಸಬೇಕು. ದೆನ್ ಕಾನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಆ್ಯಂಡ್ ನ್ಯಾಚುರಲ್ ಹ್ಯಾಬಿಟ್ಯಾಟ್ಸ್. ನೋಡಿ, ಯಾವ ಪ್ರಾಣಿ ಎಲ್ಲಿ ಜೀವ ಮಾಡ್ಕೊಂಡು ಬದುಕ್ತದೋ ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು. ಅದಕ್ಕೆ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಇರಬೇಕು, ಅದು ಅಲ್ಲಿರುವ ಜಾಗದಲ್ಲಿ ಇರಬೇಕು. ಆಮೇಲೆ ಬಯೋಡೈವರ್ಸಿಟಿ ಅಂದರೆ ಎಲ್ಲ ವಸ್ತುಗಳಿಗೂ ಈ ಜಗತ್ತಿನಲ್ಲಿ, ಎಲ್ಲ ಜೀವಿಗಳಿಗೂ ಈ ಜಗತ್ತಿನಲ್ಲಿ ಇರೋದಕ್ಕೆ ಅವಕಾಶ ಇದೆ. ಅವುಗಳ ಸಂಖ್ಯೆಯನ್ನು ಹೆಚ್ಚು ಕಮ್ಮಿ ಮಾಡಬಾರ್ದು ನಾವು. ಅವೆಲ್ಲವೂ ಹಾಗೇನೇ ಇರಬೇಕು, ಅದನ್ನು ಮೇಂಟೈನ್ ಮಾಡಬೇಕು. ಸ್ಟ್ರೆಂಥನ್ ಲಾಸ್, ನೋಡಿ, ಕಾನೂನುಗಳನ್ನು ಹೆಚ್ಚು ಬಳಸಬೇಕು. ಏನಕ್ಕೆ? ಪೋಚಿಂಗ್ ಇರಬಾರ್ದು, ಇಲ್ಲೀಗಲ್ ಲಾಗಿಂಗ್ ಅಥವಾ ಹ್ಯಾಬಿಟ್ಯಾಟ್ ಡಿಸ್ಟ್ರಕ್ಷನ್. ನಾವೇನು ಈ ಬೇಟೆಯಾಡುವಂಥದ್ದು ಅಥವಾ ಅಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ತೊಂದರೆ ಕೊಡುವಂಥ ಇವುಗಳನ್ನೆಲ್ಲ ತಪ್ಪಿಸುವಂತಹ ಕಾನೂನುಗಳನ್ನ ಮಾಡಬೇಕು. ಎನ್ಕರೇಜ್ ಕಮ್ಯುನಿಟಿ ಬೇಸ್ಡ್ ಕಾನ್ಸರ್ವೇಷನ್ ಆ್ಯಂಡ್ ಎಫರ್ಟ್ಸ್ ಲೈಕ್ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್. ಇವುಗಳನ್ನು ಕೂಡ ನಾವು ಜಾರಿಗೆ ತಂದಿದ್ದೀವಿ. ಅವನ್ನು ನಾವು ಮುಂದೆ ಕಲಿತೀವಿ. ನೀವು ಇನ್ ದ ಫ್ಯೂಚರ್ ಯು ಆರ್ ಗೋಯಿಂಗ್ ಟು ಲುಕ್ ಎಟ್ ಇಟ್. ದೆನ್ ಜೈವಿಕ ವೈವಿಧ್ಯತೆ, ನೈಸರ್ಗಿಕ ವಾಸಸ್ಥಾನಗಳ ಸಂರಕ್ಷಣಾ ತಂತ್ರಗಳು, ರಾಷ್ಟ್ರೀಯ ಉದ್ಯಾನವನಗಳು, ವನ್ಯಜೀವಿ ಅಭಯಾರಣ್ಯಗಳು ಮತ್ತು ಜೈವ ಪರಿಧಿ ಕ್ಷೇತ್ರಗಳನ್ನು ವಿಸ್ತರಿಸಬೇಕು. ಅದೇ ನಾವು ಏನು ಹ್ಯಾಬಿಟ್ಯಾಟ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಇವನ್ನೆಲ್ಲ ಮಾಡ್ತೀವಿ. ರಾಷ್ಟ್ರೀಯ ಉದ್ಯಾನವನಗಳನ್ನ, ಕಳ್ಳಬೇಟೆ, ಅಕ್ರಮ ಕಟ್ಟಡ ನಿರ್ಮಾಣ ಮತ್ತು ವನ್ಯಜೀವಿ ವಾಸಸ್ಥಾನ ನಾಶವನ್ನು ತಡೆಯಲು ಕಾನೂನುಗಳನ್ನು ಮಾಡಬೇಕು. ಸಮುದಾಯ ಆಧಾರಿತ ಅರಣ್ಯ ನಿರ್ವಹಣಾ ಯೋಜನೆಗಳು, ಇದನ್ನು ಕೂಡ ನಾವು ಮಾಡ್ತೀವಿ. ಈ ಫಾರೆಸ್ಟ್ ಕನ್ಸರ್ವೇಷನಲ್ಲಿ ಕಮ್ಯುನಿಟಿ ಆ ಫಾರೆಸ್ಟ್ ವಿಷಯದಲ್ಲಿ ಅವರ ಸಹಕಾರವನ್ನು ತೆಗೆದುಕೊಂಡು ಮಾಡುವಂಥ ಅನೇಕ ಯೋಜನೆಗಳನ್ನು ನಾವು ನೋಡಿದ್ದೀವಿ. ಪಬ್ಲಿಕ್ ಅವೇರ್ನೆಸ್ ಆ್ಯಂಡ್ ಕಮ್ಯುನಿಟಿ ಪಾರ್ಟಿಸಿಪೇಷನ್, ಇದು ಕೂಡ ಪ್ರಾರಂಭ ಆಗಿದೆ. ಏನಂದ್ರೆ ನಾವು ಸ್ಕೂಲ್ನಲ್ಲಿ ಮತ್ತು ಕಾಲೇಜಿನಲ್ಲಿ ಪರಿಸರದ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಕೊಡ್ತೀವಿ. ಮತ್ತು ಈ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಇದಾವಲ್ಲ, ಇವುಗಳು ಕೂಡ ಈ ಒಂದು ವಿಷಯದ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ಅವರಿಗೆ ಪ್ರೋತ್ಸಾಹ ಕೊಡ್ತೀವಿ. ಪ್ರಮೋಟ್ ಎಕೋ ಲೇಬಲಿಂಗ್ ಆ್ಯಂಡ್ ಗ್ರೀನ್ ಕನ್ಸ್ಯೂಮರಿಸಮ್, ಅಂದರೆ ಯಾವ ವಸ್ತು ರೀಸೈಕಲೇಬಲ್ ಆಗುತ್ತೋ ಅಂಥದನ್ನು ಉಪಯೋಗ ಮಾಡೋದನ್ನು ಹೆಚ್ಚು ಪ್ರೋತ್ಸಾಹ ಮಾಡುವಂಥದ್ದು. ಪ್ಲಾಸ್ಟಿಕ್ಕಿನ ಬಳಕೆಯನ್ನು ಕಡಿಮೆ ಮಾಡುವುದು. ರೆಡ್ಯೂಸ್ ಪ್ಲಾಸ್ಟಿಕ್ ಯೂಸ್, ಯು ಕ್ಯಾನ್ ರೈಟ್ ದ್ಯಾಟ್ ಆಲ್ಸೋ. ರೆಡ್ಯೂಸ್ ಯೂಸ್ ಆಫ್ ಪ್ಲಾಸ್ಟಿಕ್. ಒಂದು ಕಾಲದಲ್ಲಿ ಚಿಕ್ಕಮಗಳೂರಲ್ಲಿ ಪೂರ್ತಿ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದರು. ಆ ರೀತಿಯಾದಂಥ ಒಂದು ಪರಿವರ್ತನೆ ನಮ್ಮಲ್ಲಿ ಆಗಬೇಕು. ಪರಿಸರ ಶಿಕ್ಷಣ ಮತ್ತು ಜಾಗೃತಿಯನ್ನು ಶಾಲೆಗಳು, ಕಾಲೇಜುಗಳು ಮತ್ತು ಸಾರ್ವಜನಿಕ ವೇದಿಕೆಗಳಲ್ಲಿ ಪ್ರೋತ್ಸಾಹಿಸಬೇಕು. NGOಗಳು, ಸಂಶೋಧನಾ ಸಂಸ್ಥೆಗಳು ಮತ್ತು ಸ್ಥಳೀಯ ಸಮುದಾಯಗಳು ಪರಿಸರ ಸಂರಕ್ಷಣೆಯಲ್ಲಿ ಪಾಲ್ಗೊಳ್ಳಲು ನಾವು ಉತ್ತೇಜಿಸುವಂತಾಗಬೇಕು. ಹಸಿರು ಉತ್ಪನ್ನಗಳ ಪಟ್ಟಿ ಮತ್ತು ಪರಿಸರ ಸ್ನೇಹಿ ಉಪಭೋಗದ ಪರಿಕಲ್ಪನೆಯನ್ನು ನಾವು ಜಾರಿಗೆ ತರಬೇಕು. ಇವೆಲ್ಲ ಸ್ಟ್ರಾಟಜಿಗಳನ್ನು ನಾವು ಮಾಡಬೇಕಾಗುತ್ತೆ. ವೇಸ್ಟ್ ಮ್ಯಾನೇಜ್ಮೆಂಟ್, ಇದು ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದಿಸ್ ಈಸ್ ಎ ಬಿಗ್ ಚಾಲೆಂಜ್ ಆಲ್ಸೋ ಇನ್ ದ ಸಿಟೀಸ್. ಡೆವಲಪ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್. ನೋಡಿ, ನಾವು ಮುನ್ಸಿಪಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ನಮ್ಮ ಸಿಲೆಬಸ್ನಲ್ಲಿದೆ, ಅದನ್ನು ಕಲಿತೀವಿ ನಾವು. ಆವಾಗ ಇದಕ್ಕಿಂತ ಹೆಚ್ಚು ನಿಮಗೆ ಬೆಳಕು ಸಿಗ್ತದೆ. ರೆಡ್ಯೂಸ್ ಪ್ಲಾಸ್ಟಿಕ್ ಯೂಸೇಜ್. ನೋಡಿ, ಪ್ಲಾಸ್ಟಿಕ್ನನ್ನು ಉಪಯೋಗ ಮಾಡಬಾರ್ದು. ಇಂಪ್ಲಿಮೆಂಟಿಂಗ್ ಬ್ಯಾನ್ಸ್ ಆ್ಯಂಡ್ ಪ್ರಮೋಟಿಂಗ್ ಬಯೋಡಿಗ್ರೇಡೇಬಲ್ ಆಲ್ಟರ್ನೇಟಿವ್ಸ್. ಅದರ ಬದಲು ಯಾವ ವಸ್ತುವನ್ನ ನಾವು ಪ್ಲಾಸ್ಟಿಕ್ಕಿನ ಬದಲು ಉಪಯೋಗ ಮಾಡುವಂಥ ವಸ್ತು ಹೆಂಗಿರ್ಬೇಕು, ಅದು ಬಯೋಡಿಗ್ರೇಡೇಬಲ್ ಇರಬೇಕು. ಎನ್ಕರೇಜ್ ರೀಯೂಸ್, ರೆಡ್ಯೂಸ್ ಆ್ಯಂಡ್ ರೀಸೈಕಲ್ 3R ಪ್ರಾಕ್ಟೀಸಸ್ ಎಟ್ ಆಲ್ ಲೆವೆಲ್ಸ್ ಆಫ್ ಸೊಸೈಟಿ. ನೋಡಿ, ಎನ್ಕರೇಜ್ ರೀಯೂಸ್, ರೆಡ್ಯೂಸ್ ಆ್ಯಂಡ್ ರೀಸೈಕಲ್, ಅದಕ್ಕೆ 3R ಪ್ರಾಜೆಕ್ಟ್ ಅಂತ ಹೇಳ್ತಾರೆ. ಆ 3R ಪ್ರಾಜೆಕ್ಟನ್ನು ನಾವೇನು ಮಾಡಬೇಕು, ಜಾರಿಗೊಳಿಸಬೇಕು. ತ್ಯಾಜ್ಯ ನಿರ್ವಹಣೆ ಮತ್ತು ಸುಸ್ಥಿರ ಬಳಕೆ, ಘನ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಬೇಕು. ಪುನರುಪಯೋಗ ಮತ್ತು ಹಾಸುಹೊಕ್ಕು ನಿರ್ವಹಣೆಯನ್ನು ತಿಳಿಸಬೇಕು. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೆ ತರುವುದರೊಂದಿಗೆ ಪರ್ಯಾಯ ಪರಿಸರ ಸ್ನೇಹಿ ವಸ್ತುಗಳನ್ನು ಉತ್ತೇಜಿಸಬೇಕು. ದೆನ್ ರೆಡ್ಯೂಸ್, ರಿಯೂಸ್, ರೀಸೈಕಲ್ ತಂತ್ರಗಳನ್ನು ಜಾರಿಗೆ ತರುತ್ತಾ ತ್ಯಾಜ್ಯವನ್ನು ನಾವು ನಿಯಂತ್ರಿಸಬೇಕು.
ಸ್ಟ್ರೆಂಥನಿಂಗ್ ಫೈನಾನ್ಷಿಯಲ್ ಆ್ಯಂಡ್ ಟೆಕ್ನಿಕಲ್ ಸಪೋರ್ಟ್. ನಾವು ಮತ್ತೇನು ಮಾಡಬೇಕು, ಪರಿಸರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಬಜೆಟ್ ಕೊಡಬೇಕು ಮತ್ತು ತಾಂತ್ರಿಕವಾದಂತಹ ಒಂದು ತಾಂತ್ರಿಕತೆಗೆ ಹೆಚ್ಚು ಮಹತ್ವ ಕೊಡಬೇಕು, ಅದನ್ನು ನಾವು ಪ್ರಬಲಪಡಿಸಬೇಕು. ಮಾನಿಟೈಸ್ ಫೈನಾನ್ಷಿಯಲ್ ರಿಸೋರ್ಸಸ್ ಫಾರ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಥ್ರೂ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ ಪಾರ್ಟ್ನರ್ಶಿಪ್ಸ್. ಪ್ರಮೋಟ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, R&D ಆಗಬೇಕು ಪರಿಸರದ ವಿಷಯದಲ್ಲಿ. ಇನ್ ಕ್ಲೀನ್ ಎನರ್ಜಿ ಆ್ಯಂಡ್ ಪೊಲ್ಯೂಷನ್ ಕಂಟ್ರೋಲ್ ಟೆಕ್ನಾಲಜೀಸ್, ಪರಿಸರವನ್ನು ನಾವು ಏನು ಮಾಲಿನ್ಯವನ್ನು ಹೇಗೆ ಕಡಿಮೆ ಮಾಡಬೇಕು ಅಂತಕ್ಕಂಥ ತಂತ್ರಜ್ಞಾನವನ್ನು ಹೆಚ್ಚು ನಾವೇನು ಮಾಡಬೇಕು, ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥದ್ದು. ಆಫರ್ ಸಬ್ಸಿಡೀಸ್ ಆ್ಯಂಡ್ ಇನ್ಸೆಂಟಿವ್ಸ್, ಯಾವ ಕೈಗಾರಿಕೆಗಳು ಪರಿಸರದ ಹಾನಿಯನ್ನು ಕಡಿಮೆಗೊಳಿಸ್ತವೋ ಅವ್ರಿಗೆ ನಾವೇನು ಮಾಡಬೇಕು, ಹೆಚ್ಚು ಇನ್ಸೆಂಟಿವ್ ಕೊಡುವಂತಹ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗ್ತದೆ. ಪರಿಸರ ಸಂರಕ್ಷಣೆಗೆ ಸರ್ಕಾರ ಮತ್ತು ಖಾಸಗಿ ಕ್ಷೇತ್ರದಿಂದ ಹಣಕಾಸು ಸಂಪತ್ತುಗಳ ಸಂಗ್ರಹ ಮಾಡಬೇಕು. ಸ್ವಚ್ಛ ಇಂಧನ ಮತ್ತು ಮಾಲಿನ್ಯ ನಿಯಂತ್ರಣ ತಂತ್ರಜ್ಞಾನದಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನು ಉತ್ತೇಜಿಸಬೇಕು. ಪರಿಸರ ಸ್ನೇಹಿ ತಂತ್ರಜ್ಞಾನಗಳನ್ನು ಅಳವಡಿಸುವ ಕೈಗಾರಿಕೆಗಳಿಗೆ ಪ್ರೋತ್ಸಾಹಧನ ಮತ್ತು ತೆರಿಗೆ ರಿಯಾಯಿತಿಗಳನ್ನು ಕೊಡುವಂಥದ್ದು. ಇಂಟರ್ನ್ಯಾಷನಲ್ ಕೋಆಪರೇಷನ್ ಆ್ಯಂಡ್ ಗ್ಲೋಬಲ್ ಪಾರ್ಟ್ನರ್ಶಿಪ್, ದಿಸ್ ಇಸ್ ದ ಫೈನಲ್ ಅಚೀವ್ಮೆಂಟ್. ಬರೀ ನಾವು ನಮ್ಮ ದೇಶದಲ್ಲಿ ಮಾಡಿದ್ರಲ್ಲ, ಅಂತಾರಾಷ್ಟ್ರೀಯವಾಗಿಯೂ ನಾವು ಏನು ಮಾಡಬೇಕು ಅಂತಂದರೆ ಅದಕ್ಕೆ ಸಹಕಾರ ಆಗುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು. ಸ್ಟ್ರೆಂಥನ್ ಇಂಡಿಯಾಸ್ ಪಾರ್ಟಿಸಿಪೇಷನ್ ಇನ್ ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಅಗ್ರಿಮೆಂಟ್ಸ್. ನೋಡಿ, ನಾವು ನಮ್ಮ ದೇಶದಿಂದ ಏನು ಮಾಡಬೇಕು, ಪ್ರಪಂಚದಲ್ಲಿರ್ತಕ್ಕಂತಹ ಈ ವಿಷಯಕ್ಕೆ ಸಂಬಂಧಪಟ್ಟಂತಹ ಅನುಕೂಲ ಮಾಡುವಂಥ ಎಲ್ಲ ವಿಷಯದಲ್ಲೂ ನಾವೇನು ಮಾಡಬೇಕು, ನಮ್ಮ ಪಾರ್ಟಿಸಿಪೇಷನ್, ನಾವು ಭಾಗವಹಿಸಿಕೆ ಇರಬೇಕು. ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್, ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಆ್ಯಂಡ್ UNFCCC, ಇವೆಲ್ಲವುಗಳಲ್ಲಿ ನಾವು ಭಾಗವಹಿಸಬೇಕು ಅಂತಕ್ಕಂಥದ್ದು ಇದರ ಅರ್ಥ. ಫೋಸ್ಟರ್ ಬೈಲ್ಯಾಟ್ರಲ್ ಆ್ಯಂಡ್ ಮಲ್ಟಿಲ್ಯಾಟ್ರಲ್ ಕೋಆಪರೇಷನ್ ಇನ್ ಎನ್ವಿರಾನ್ಮೆಂಟಲ್ ಟೆಕ್ನಾಲಜಿ ಆ್ಯಂಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ದಿಸ್ ಆ್ಯಕ್ಚುಲಿ ವಿ ಆರ್ ಡೂಯಿಂಗ್, ವಿ ಆರ್ ಬೆಸ್ಟ್ ಇನ್ ದ ವರ್ಲ್ಡ್. ಎನ್ಕರೇಜ್ ಶೇರಿಂಗ್ ಬೆಸ್ಟ್ ಪ್ರಾಕ್ಟೀಸಸ್ ಆ್ಯಂಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ವಿತ್ ಅದರ್ ನೇಷನ್ಸ್. ಎಲ್ಲ ಬೇರೆ ದೇಶಗಳೊಂದಿಗೆ ನಾವು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಬಗ್ಗೆ ಪ್ರಯತ್ನ ಮಾಡಬೇಕು. ಪ್ಯಾರಿಸ್ ಹವಾಮಾನ ಒಪ್ಪಂದ, ಜೈವಿಕ ವೈವಿಧ್ಯತೆ ಒಪ್ಪಂದ ಮತ್ತು UNFCCC ಮುಂತಾದ ಜಾಗತಿಕ ಒಪ್ಪಂದಗಳಲ್ಲಿ ಭಾರತದ ಪಾಲ್ಗೊಳ್ಳುವಿಕೆಯನ್ನು ಬಲಪಡಿಸಬೇಕು. ಇನ್ಫ್ಯಾಕ್ಟ್ ವಿ ಆರ್ ಡೂಯಿಂಗ್ ದಿಸ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಸರ ತಂತ್ರಜ್ಞಾನ ಮತ್ತು ಸಂಪತ್ತು ನಿರ್ವಹಣೆಯಲ್ಲಿ ಸಹಕಾರವನ್ನು ಹೆಚ್ಚಿಸಬೇಕು. ಸುಸ್ಥಿರ ಅಭಿವೃದ್ಧಿಗೆ ಉತ್ತಮ ಮಾದರಿಗಳನ್ನು ಹಂಚಿಕೊಳ್ಳಲು ಬಲಿಷ್ಠ ಜಾಗತಿಕ ನಂಟುಗಳನ್ನು ನಿರ್ವಹಿಸಬೇಕು. ಸೊ ವಿ ಶುಡ್ ಹ್ಯಾವ್ ಎ ಸ್ಟ್ರಾಂಗ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಇನ್ ಪ್ರೊಟೆಕ್ಟಿಂಗ್ ಎನ್ವಿರಾನ್ಮೆಂಟ್. ಈ ಎಲ್ಲ ವ್ಯವಸ್ಥೆಗಳನ್ನು ನಾವು ಏನು 3 ಆಯಾಮಗಳಲ್ಲಿ ನೋಡಿದ್ದೀವಿ. ಬೈ ಇಂಪ್ಲಿಮೆಂಟಿಂಗ್ ದೀಸ್ ಸ್ಟ್ರಾಟಜೀಸ್, NEP 2006 aims to balance economic growth with ecological sustainability, ensuring a healthier environment for the present and the future generation. ಈ ತಂತ್ರಗಳ ಅನುಷ್ಠಾನದಿಂದ ನಾವು ಆರ್ಥಿಕ ಬೆಳವಣಿಗೆಯನ್ನು ಮತ್ತು ಪರಿಸರ ಸಂರಕ್ಷಣೆಯ ಸಮತೋಲನವನ್ನು ಸಾಧಿಸಲು ಸಹಾಯಕಾರಿಯಾಗುತ್ತದೆ ಅಂತಕ್ಕಂಥದ್ದು ನಾವು ಈ ಏನು ಹೇಳ್ತೀವಿ, ನಾವು ರಾಷ್ಟ್ರೀಯ ಪರಿಸರ ನೀತಿ ಅಂತೇನು ಹೇಳ್ತೀವಿ, ಇದರಲ್ಲಿ ಕಂಡುಕೊಳ್ಬೋದು. ಈ ಎಲ್ಲ ಪಾಯಿಂಟ್ಗಳನ್ನು ಸೇರಿಸಿ ನಿಮಗೆ ನೀವು ಒಂದು ನಿಮ್ಮದೇ ಆದಂತಹ ಉತ್ತರವನ್ನು ಮಾಡಿಕೊಳ್ಬೋದು. ನಾನು 3 ಆಯಾಮಗಳಲ್ಲಿ ಈ ಒಂದು ಏನು ಪರಿಸರ ನೀತಿಯನ್ನು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಈ 3 ಆಯಾಮದಲ್ಲಿ ಇರ್ತಕ್ಕಂತಹ ಅಂದರೆ ಉದ್ದೇಶಗಳೇನು, ಯಾವ ತತ್ವಗಳನ್ನು ನಾವು ಅಳವಡಿಸ್ತೀವಿ ಮತ್ತು ಯಾವ ರೀತಿಯಲ್ಲಿ ಆ ಒಂದು ಏನು ಆ ತತ್ವಗಳ ಈಡೇರಿಕೆಗೆ ನಾವು ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ನಾವು ಈ ಒಂದು ವಿಡಿಯೋನಲ್ಲಿ ನೋಡಿದ್ದೀವಿ. ಈ ವಿವರವಾದ ಪರಿಸರ ನೀತಿಯ ಒಂದು ಚರ್ಚೆಯೊಂದಿಗೆ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು.